ಜೈ ಭೀಮ್, ಜೈ ಕಾಂಚಿರಾಮ್. ಇವತ್ತಿನ ವಿಚಾರ ಏನಂತ ಹೇಳಿದರೆ, ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಇಡೀ ಭಾರತ ದೇಶದಲ್ಲಿ, ಅದು ಕರ್ನಾಟಕ ರಾಜ್ಯದಲ್ಲಿ ಕೆಲವು ಬೆಳವಣಿಗೆಗಳು ಬಹುಜನ ಸಮಾಜ ಪಕ್ಷದ ಒಳಗಡೆ ನಡೆದಿದೆ. ಇದು ಕಾರಣ ಏನಪ್ಪ ಅಂತ ಹೇಳಿದರೆ, ಈಗಾಗಲೇ ನಮ್ಮ ಹಿರಿಯ ನಾಯಕರಾದಂಥ ಗೋಪಿನಾಥ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಏನಿವತ್ತು ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ ಈ ಭಾಗದಲ್ಲಿ ಮಾದಿಗ ಮತ್ತು ಉಪಜಾತಿಗಳು ನಮಗೆ ಪಾಲು ಸಿಕ್ಕೋದ್ರಲ್ಲಿ ಕಮ್ಮಿ ಸಿಕ್ಕಿದೆ, ನಮಗೆ ಸರಿಯಾದ ಪಾಲನ್ನು ಸಿಗಬೇಕಂತೇಳಿ ತೆಲಂಗಾಣ, ಆಂಧ್ರ ಒಂದೇ ಇತ್ತು. 35 ವರ್ಷ ಚಳುವಳಿ ನಡೆದಲ್ಲಿ 16 ಜನ ಸಾವುಗಟ್ಟಿದ್ದಾರೆ. ಅದೇ ಕರ್ನಾಟಕದಲ್ಲಿ ಕೂಡ ಸುಮಾರು 30 ವರ್ಷಗಳಿಂದ BSP DSS ಜಂಟಿಯಾಗಿದ್ದಾಗ ಕೂಡ ನಾವು ಬೆಂಬಲ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ಒಳ ಮೀಸಲಾತಿ ವಿಚಾರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ಸು BJP ದಳದವರು ಓಟನ್ನು ತಗೊಂಡಿದ್ದಾರೆ, ಮ್ಯಾನಿಫೆಸ್ಟೋಲ್ಲಿ ಕೂಡ ಹಾಕಿದ್ದಾರೆ. ಅದರಲ್ಲಿ ಯಾರು ಕೂಡ ಮಾಡಿಲ್ಲ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಇವರೆಲ್ಲ ಹೋದ್ಮೇಲೆ ಅಲ್ಲಿ 7ನೇ ಬೆಂಚು ಒಂದು 3 ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಆರ್ಡರ್ ಮಾಡಿದೆ. ಒಂದು ತೆನೆ ಪದರದೇನಿದೆ ಕ್ರಿಮಿಲೇಯರು ಆ ವಿಚಾರ, ಎರಡನೇದು ಒಂದು ತಲೆಮಾರು ಮಾತ್ರ ರಿಸರ್ವೇಷನ್ ತಗೊಬೇಕು ಅನ್ನೋ ವಿಚಾರ, ಎರಡನೇ ಸ್ಥಾನ ಸಿಗಬಾರ್ದು ಅನ್ನೋದು, ಮೂರನೇದು ಮೀಸಲಾತಿಯಲ್ಲಿ SC ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಸಹ ಕೊಡಬೇಕು ಅನ್ನೋದನ್ನು 3ನ ಆರ್ಡರ್ನ ಮಾಡಿದೆ. ಇದರ ಕುರಿತಂಗೆ ಅದು ಆಗಸ್ಟ್ 1ನೇ ತಾರೀಕು ಬಂತು. ಆ 1ನೇ ತಾರೀಕು ಬಂದ ತಕ್ಷಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನಿಯಾದಂಥ ಅಕ್ಕ ಮಾಯಾವತಿ ಅವರು BSPಯ ನಾಯಕರು ಎಲ್ಲ ಕಡೆ TV, ಪೇಪರ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಎಲ್ಲ ಕಡೆಗೂ ಕೂಡ ಟ್ವಿಟರ್ ಎಲ್ಲ ಮಾಡಿ ನಾನು ಇದಕ್ಕೆ ವಿರುದ್ಧವಾಗಿದ್ದೀನಿ, ನಾನು ಯಾವುದೇ ಕಾರಣದಿಂದ ಇದು ಆಗಕ್ಕೆ ಬಿಡಲ್ಲ ಅಂಥೇಳಿ ಭಾಳ ವಿರೋಧವನ್ನು ಮಾಡಿದರು. ಇದನ್ನೆಲ್ಲ ಕಂಡಂಥ ಜನ ನಮ್ಮಗಳಿಗೆ ಸ್ಟೇಟ್ ಕಮಿಟಿಗೆ, ಎಲ್ಲ ಜಿಲ್ಲಾ ಲೀಡರ್ಗಳಿಗೆ, ತಾಲೂಕು ಲೀಡರ್ಗಳಿಗೆ, ರಾಜ್ಯ ನಾಯಕರ ಮೇಲೆ ಭಾಳ ಒತ್ತಡ ತಂದರು. ಬೇರೆ ಬೇರೆ ಪಾರ್ಟಿಯವರು ಸುಮ್ಮನೆ ಇದ್ದಾರೆ. ಬಹುಜನ ಸಮಾಜ ಪಾರ್ಟಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದ ಮೇಲಿರೋ ಪಾರ್ಟಿ ಅಂತಕ್ಕಂಥ ಹೇಳಂಥ ಪಾರ್ಟಿ ಯಾಕೆ ಇವತ್ತು ಈ ರಿಸರ್ವೇಷನನ್ನು ವಿರೋಧ ಮಾಡ್ತಾ ಇದ್ದಾರೆ? ಅದರಿಂದ ನೀವುಗಳು ಇದು ಸರಿಯಾದ ರೀತಿಯಲ್ಲಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಂತ ಜನ ಒತ್ತಾಯ ತಂದರು. ಅದರಿಂದ ನಾವು ಆಗಸ್ಟ್ 25ನೇ ತಾರೀಕು ಒಂದು ಸ್ಟೇಟ್ ಕಮಿಟಿ ಕರೆದ್ವಿ. ಅಲ್ಲಿ ಒಂದು 25 ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಜನರಲ್ ಸೆಕ್ರೆಟರಿ ಮತ್ತು ರಾಜ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರೆಲ್ಲ ಕೂಡ ಭಾಗವಹಿಸಿದರು. ಅವರವರ ಅಭಿಪ್ರಾಯಗಳನ್ನು ನಾವು ಕೇಳಿದ್ವಿ. ಅವರೆಲ್ಲರೂ ಒಮ್ಮತ ಅಭಿಪ್ರಾಯ ಏನಿತ್ತು ಅಂದರೆ, ಒಳ ಮೀಸಲಾತಿಗೆ ವಿರೋಧ ಮಾಡಬಾರ್ದು, ಅದನ್ನು ವಿರೋಧ ಮಾಡೋಕ್ಕೆ ಕಾರಣವೇ ಇಲ್ಲ. ಯಾಕೆಂದರೆ ಅತ್ಯಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಈ ಸಮುದಾಯ ಇವತ್ತು ಭಾಳ ಹೀನಸ್ಥಿತಿಯಲ್ಲಿ ಬದುಕ್ತಾ ಇದೆ. ಅದರಿಂದ ಅದು ಕೊಡೋದ್ರಿಂದ ನ್ಯಾಯ ಇದೆ ಹೊರತು ಅನ್ಯಾಯ ಏನಿಲ್ಲ. ಅದನ್ನು ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಈ ವಿಚಾರನ ಹೋಗಿ ನೀವು ರಾಷ್ಟ್ರೀಯ ಅಧ್ಯಕ್ಷರಾದ ಅಕ್ಕ ಮಾಯಾವತಿಗೆ ಮನವರಿಕೆ ಮಾಡಿಕೊಡ್ಬೇಕಂತೇಳಿ ನಮಗೆಲ್ಲರೂ ಕೂಡ ಒತ್ತಾಯ ಮಾಡಿದರು. ಅದರ ಮೇಲೆ ಹೌದು ಅಂತ ನಾವು ತೀರ್ಮಾನ ತಗೊಂಡು 8ನೇ ತಾರೀಕಿಗೆ ನಾವು ಇಲ್ಲಿಂದ ಲೆಟರ್ ಬರೆದು ಇನ್ ಡೀಟೇಲ್ಸ್ ಅಂತ ತಿಳಿಸಿದ್ವಿ. ಇವತ್ತು ಜನಸಂಖ್ಯೆ ಎಷ್ಟಿದೆ, ಸದಾಶಿವ ಆಯೋಗದ ವರದಿ ಎಷ್ಟು ಹೇಳ್ತದೆ, 7 ವರ್ಷ ಅಧ್ಯಯನ ಮಾಡಿದೆ, ಸುಮಾರು 12ರಿಂದ 14 ಕೋಟಿ ದುಡ್ಡನ್ನು ಕೊಟ್ಟಿದೆ ಸರ್ಕಾರ. ಅದರಲ್ಲಿ ಯಾವ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಅನ್ನೋದು ಕೂಡ ಅದು ಕರೆಕ್ಟಾಗಿ ಅಧ್ಯಯನ ಮಾಡಿ ತಿಳಿಸಿದೆ. ಜನಸಂಖ್ಯೆ ಆಧಾರದ ಮೇಲೆ ಏನು ಇವತ್ತು ಮಾದಿಗ ಸಮುದಾಯಕ್ಕೆ 6, ಒಲೆ ಸಮುದಾಯಕ್ಕೆ 5, ಲಂಬಾಣಿ ಬೋವಿಗೆ 3, ಉಳಿದಂಥ ಇತರರಿಗೆ 1 ಅಂತೇಳಿ ಅದರ ಪ್ರಕಾರ ಮಾಡಬೇಕಂತಕ್ಕಂಥದ್ದನ್ನು ಪರ ವಿರೋಧ ಚರ್ಚೆಗಳೆಲ್ಲ ನಡೆದಿದೆ. ಅದಾದಮೇಲೆ 7 ವರ್ಷ ಆದಮೇಲೆ ವರದಿಯನ್ನು ಕೊಟ್ಟಿದ್ದಾರೆ. ಅಷ್ಟಾದರೂ ಕೂಡ ಇದುವರೆಗೂ ಕೂಡ ಸರ್ಕಾರ ಅದನ್ನು ತಗೊಂಡು ಒಪ್ಕೊಳ್ಳೋಕ್ಕೆ ತಾರತಮ್ಯ ತೋರಿಸ್ತಾ ಇದೆ. ಹಾಗಾಗಿ ಇಂದಿನ BJP ಸರ್ಕಾರ ಹೇಳ್ತು ನಾವು ಮಾಡ್ತೀವಿ ಅಂತ ಭಾಳ ಬಬ್ಬೆ ಹೊಡ್ಕೊಂಡ್ರು. ಅವ್ರು ಮಾಡಲೇ ಇಲ್ಲ. ದಳದವ್ರು ಮ್ಯಾನಿಫೆಸ್ಟೋಲ್ಲಿ ಹಾಕಿದ್ರು. ಕುಮಾರಸ್ವಾಮಿ 2 ಸಾರಿ ಅಧಿಕಾರಕ್ಕೆ ಬಂದಾಗೂ ಮಾಡಲಿಲ್ಲ. ಈಗ 2ನೇ ಟೈಮ್ ಸಿದ್ದರಾಮಯ್ಯ CM ಆಗೋ ಸಂದರ್ಭದಲ್ಲಿ ಕೂಡ ಮ್ಯಾನಿಫೆಸ್ಟೋಲ್ಲಿ ಹಾಕಿ ಒಳ ಮೀಸಲಾತಿನ ನಾವು ಜಾರಿ ಮಾಡ್ತೀವಿ, ಎಲ್ಲ ಸಮುದಾಯದವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ಅಂತ ಹೇಳಿದರು. ಅವ್ರು ಇದುವರೆಗೂ ಕೂಡ ಮಾಡಿಲ್ಲ. ಅಕಸ್ಮಾತಾಗಿ ಇವತ್ತು ಒಂದು ಸುಪ್ರೀಂ ಕೋರ್ಟು 7 ಬೆಂಚು ತೀರ್ಮಾನ ತಗೊಂಡು ಒಂದು ಜಡ್ಜ್ಮೆಂಟನ್ನು ಮಾಡಿದೆ. ಅದು ಅಥೆಂಟಿಕ್ ಆಗಿದೆ. ಹಾಗಾಗಿ ಇದನ್ನು ವಿರೋಧ ಮಾಡಬೇಡ ಅಕ್ಕೋರೆ, ದಯವಿಟ್ಟು ನೀವು ಇದು ಭಾಳ ಕೆಟ್ಟ ಹೆಸರು ಬರ್ತದೆ. ಆಮೇಲೆ ಬಹುಜನ ಸಮಾಜ ಪಾರ್ಟಿ ಒಂದು
ಅಂಬೇಡ್ಕರ್ ಸಿದ್ಧಾಂತ ಪಾರ್ಟಿ, ಕಾಂಚೀರಾಮ್ ಅವರು ಹೋರಾಟ ಮಾಡಿರ್ತಕ್ಕಂಥ ಪಾರ್ಟಿ ಮತ್ತು ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ನೀವು ಕೆಳ ಸಮುದಾಯದವರಿಗೆ ನ್ಯಾಯ ಕೊಡಿಸ್ಬೇಕಾಗ್ತದೆ. ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ಭಾಳ ಡಿಫರೆನ್ಸ್ ಇದೆ. ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಚಮ್ಮಾರರು 80% ಬೆನಿಫಿಟ್ ಪಡ್ಕೊಂಡಿದ್ದಾರೆ. ಇದರಲ್ಲಿ ದಕ್ಷಿಣ ಭಾರತದಲ್ಲಿ ಆ ಥರ ಆಗಿಲ್ಲ. ಈ ಮಾದಿಗೆ ಮತ್ತು ಉಪಜಾತಿಗಳಲ್ಲಿ ಮಾದಿಗೆ ಮತ್ತು ಉಪಜಾತಿ 49 ಬರ್ತದೆ, ವಲಯ ಮತ್ತು ಉಪಜಾತಿ 29 ಬರ್ತದೆ. ಹಾಗಾಗಿ ಕೊರ್ಮ ಕೊರ್ಚ ಅವರೊಂದು 2 ಬರ್ತದೆ, ಲಂಬಾಣಿ ಭೂಮಿ 15 ಬರ್ತದೆ. ಅದರಲ್ಲಿ ಭಾಳ ಹೀನಸ್ಥಿತಿ ಈ ಸಮುದಾಯ ಬದುಕ್ತಾ ಇದೆ. ಅದಕ್ಕೆ ನೀವು ವಿರೋಧ ಮಾಡಬೇಡಿ. ಆ ವಿಚಾರಕ್ಕೆ ನಾವೆಲ್ಲ ದಾಖಲೆಗಳು ನಿಮ್ಮನ್ನು ಕೊಟ್ಟಿದ್ದೀವಿ ಅಂತ ಈ ಒಂದು ಸದಾಶಿವ ವರದಿಯನ್ನು ಕಳಿಸ್ಕೊಟ್ಟಿದ್ದೀವಿ. ಆಮೇಲೆ ಯಾವುದಿದು ಈ ಬಸವರಾಜ ಬೊಮ್ಮಾಯಿ ಸಬ್ ಕಮಿಟಿ ಕ್ಯಾಬಿನೆಟ್ ಡಿಸಿಷನ್ ಆಗಿ ಕಳಿಸ್ಕೊಟ್ಟಿದ್ದೀವಿ. ಆಮೇಲೆ ಈ ಸಿದ್ದರಾಮಯ್ಯನ ಕ್ಯಾಬಿನೆಟ್ ಆಗಿದ್ದನ್ನೆಲ್ಲ ಕಳಿಸ್ಕೊಟ್ಟು ಡೀಟೇಲ್ ಒಂದು 4-5 ಪೇಜ್ ಇಂಗ್ಲೀಷಲ್ಲಿ ಬರೆದು ಅದನ್ನು ಅವರು ಇನ್ಚಾರ್ಜ್ ಇರೋರ ಮುಖಾಂತರ ಕಳಿಸ್ಕೊಟ್ಟು ಅವ್ರ ಆಫೀಸ್ಗೂ ಕಳಿಸ್ಕೊಟ್ಟು ಮಾಡಿದ್ದೀವಿ. ಆಮೇಲೆ ಅವ್ರಿಗೆ ಅಕಸ್ಮಾತಾಗಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮನವರಿಕೆ ಆಗಿಲ್ಲ ಅಂದರೆ ನಾವೇ ಒಂದು ಸಾರಿ ಸ್ಟೇಟು ಪ್ರತಿನಿಧಿಗಳು ಹೋಗಿ ಅಕ್ಕೋರ ಹತ್ರ ಮುಖಾಮುಖಿ ಕೂತು ಚರ್ಚೆ ಮಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಡೋಣ ಅಂಥೇಳಿ ನಾವು ಕ್ಲೇಮನ್ನು ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದರು, ನೀವು ಆಗಸ್ಟ್ 27ನೇ ತಾರೀಕು ಲಕ್ನೋಗೆ ಬನ್ನಿ, ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷನಿದ್ದು ಓಟ್ ಆದಮೇಲೆ 3 ಗಂಟೆಗೆ ನಾನು ಟೈಮ್ ಕೊಡ್ತೀನಿ ಅಂತ ಹೇಳಿದರು. ಸರಿ, 3 ಗಂಟೆಗೆ ನಾವು ಸಿದ್ಧಾರ್ಥ ಅಂತ ಇಲ್ಲಿ ಇನ್ಚಾರ್ಜ್ ಇದ್ದರು, ಅವ್ರಿಗೆ ಹೇಳಿದ್ವಿ ನಾವು 5 ಜನ. ಇದೀಗ ಗೋಪಿನಾಥ್ಜಿ ಅವರು ಮತ್ತು ನಾನು ಅಧ್ಯಕ್ಷನಾಗಿದ್ದವನು, ಆರ್ಮುನಿಯಪ್ಪನವರು ಕೋರ್ಡಿನೇಟ್ರು ಆಗಿದ್ದಂತಾಗ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾಗಿದ್ದಂಥ ಗಂಗಾಧರು 5 ಜನ ಇಲ್ಲ ಸರ್ ಹೋಗಲೇಬೇಕು ನಾವು ಅಂದ್ವಿ. ಇಲ್ಲ ಅವ್ರು ಭಾಳ ಬಿಸಿ ಇದ್ದಾರೆ ಆಗಲ್ಲ ಅಂತವ್ರೆ, ಅವ್ರೇನೋ ಒಂಥರ ಇದರಲ್ಲಿದ್ದಾರೆ ಅವರು, ಇವಾಗ ಆಗಲ್ಲ ಅಂದರು. ಇಲ್ಲ ನಾವು ಬಂದಿರೋದು ಅದಕ್ಕೋಸ್ಕರನೇ ನೀವು ಕರ್ಕೊಂಡೋಗಿ ಮಾತಾಡಿಸ್ಲೇಬೇಕು ಅಂತೇಳಿ ನಾವು ಪಟ್ಟಿಡಿದಾಗ 5:15 ನೀವು ಬನ್ನಿ ಅಂತ ಕರ್ಕೊಂಡೋದ್ರು. 5 ಜನ ನಾವು ಹೋದಾಗ ನನ್ನ ಗೋಪಿನಾಥ್ ಅವ್ರನ್ನ ಮಾತ್ರ ಒಳಗಡೆ ಕರೆದ್ರು, 3 ಜನನ ಗೇಟಲ್ಲಿ ತಡೆದುಬಿಟ್ರು. ಅದಕ್ಕೆ ನಾವು ವಿರೋಧ ಮಾಡಿದ್ವಿ. ನಾವು ಸ್ಟೇಟಿಂದ ಬಂದಿರೋದು 5 ಜನ ಪ್ರತಿನಿಧಿಗಳು, ಹೋದ್ರೆ 5 ಜನ ಓದ್ತೀವಿ ಇಲ್ಲ ವಾಪಸ್ ಓದ್ತೀವಿ ಅಂತ. ಇಲ್ಲ ನಿಮಗೆ ಗೊತ್ತಾಗಲ್ಲ, ನೀವು ಇಬ್ಬರು ಮಾತ್ರ ಬನ್ನಿ, ಅವರಲ್ಲಿರಲಿ ಏನಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹಿಂದಿನಲ್ಲಿ ಚಲೋ ಬಾಹರ್ ಚಲೋ ಅಂತೇಳಿ ಒಂಥರ ಗದರಿಬಿಟ್ಟು ಅವ್ರನ್ನ ಕಳಿಸ್ಬಿಟ್ರು. ಅವಾಗ ನಾವು ಇನ್ನು ಕೈ ತೋರಿಸಿ ಹೊರಗಡೆ ಕರೆದಿದ್ವಲ್ಲ, ಇವ್ರು ಬಂದಿದ್ದವ್ರನ್ನ ಅವ್ರ ಗದರಿದ ಮೇಲೆ ಅಲ್ಲಿದ್ದ ಸೆಕ್ಯೂರಿಟಿಗಳು ಅಂದರೆ ಪೊಲೀಸವರು, ಹಿಂದಿನ ಪೊಲೀಸ್ನವರು ಅವ್ರನ್ನ ಬಟ್ಟೆ ಹಿಡಿದು ತಳ್ಕೊಂಡೋಗಿ ಗೇಟಿಂದ ಒಳಗಡೆ ಬಿಟ್ಟು ಒಂದು ಕಣ್ಣಿಂದ ನೋಡಿದ್ವಿ. ಆಮೇಲೆ ಗೋಪಿನಾಥ್ ಸಾಹೇಬ್ರು ನಾನು ಹೇಳಿದೆ, ಸರ್ ಹಿಂಗೆಲ್ಲ ಆಗಿದೆ, ಬೇಡ ಬನ್ನಿ ನಾವು ವಾಪಸ್ ಹೋಗ್ಬಿಡೋಣ ಅಂತೇಳಿ. ಗೋಪಿನಾಥ್ ಸರ್ ಹೇಳಿದ್ರು, ಇಲ್ಲ ಬೇಡ, ಇಷ್ಟು ದೂರ ಬಂದಿದ್ದೀವಿ, ಅದೇನಾದರೂ ಆಗಲಿ ಅಕ್ಕವ್ರ ಕೈಗೆ ನಾವು ಒಂದು ಮನವಿಯನ್ನು ಕೊಟ್ಬಿಟ್ಟು ಮನವರಿಕೆ ಮಾಡಿಕೊಟ್ಟು ಹೋಗೋಣ, ಆಮೇಲೆ ತೀರ್ಮಾನ ಅವ್ರು ಏನೋ ತಗೊಳ್ಳಿ ಅಂತ ನನ್ನ ಇವ್ರು ಕನ್ವಿನ್ಸ್ ಮಾಡಬೇಕು ಕರ್ಕೊಂಡು ಹೋದರು. ಸಿದ್ಧಾರ್ಥ ಅವ್ರು ಕರ್ಕೊಂಡು ಹೋಗಲ್ಲ, ಒಂದು ರೂಮಲ್ಲಿ ಕುಂಡಿಸ್ಬಿಟ್ಟು ನಮ್ಮನ್ನು ಅಕ್ಕವ್ರು ಕರೀತಾರೆ ಕೂತ್ಕೊಳ್ಳಿದ್ರು. ಅರ್ಧ ಗಂಟೆ ಆಯಿತು, ಅವ್ರು ಕರೆದೂ ಇಲ್ಲ ಬರಲೂ ಇಲ್ಲ. ಆಮೇಲೆ ಯಾರೋ ಅವ್ರ ಸ್ಟಾಫ್ನವ್ರು ಬಂದು ಆ ಮೆಮೋಡಮನ್ನು ತಗೊಂಡು ಹೋದರು. ಅವ್ರು ಯಾರೋ ಸ್ಟಾಫ್ ಅಂದರೆ ಅವ್ರ ಅಟೆಂಡ್ರೋ ಅಥವಾ ಕ್ಲರ್ಕೋ ಗೊತ್ತಿಲ್ಲ. ಹಾಗಾಗಿ ನಾವು ಇಷ್ಟು ದೂರದಿಂದ ಬಂದು ಅಪ್ ಆ್ಯಂಡ್ ಡೌನ್ 6000 ಕಿಲೋಮೀಟ್ರ್ ಆಗ್ತದೆ, ನಮ್ಮನ್ನು ಭೇಟಿ ಮಾಡೋಕ್ಕಾಗಲಿಲ್ವಲ್ಲ. ಆಮೇಲೆ ನಾವೆಲ್ಲ ಕೂಡ 30-35 ವರ್ಷಗಳ ಕಾಲ ಈ ಚಳುವಳಿನಲ್ಲಿ ಮನ ತನು ಧನ ವಯಸ್ಸು ಎಲ್ಲವನ್ನೂ ಕೊಟ್ಟು ನಾವು ಚಳುವಳಿ ದುಡಿದವರು. ಅವರೇನು 4 ಸಾರಿ UP ಸರ್ಕಾರ ಇದ್ದಾಗ ನಾವೇನು 10 ರೂಪಾಯಿ ತಗೊಂಡವ್ರಲ್ಲ, ಒಂದು ಜೆಂಡ ತಗೊಂಡವ್ರಲ್ಲ. ಸಿದ್ಧಾರ್ಥ MP ಆದಾಗ ಯಾವುದಕ್ಕೊಂದು ರೈಲ್ವೆ ಕೂಡ ನಾವು ಟಿಕೆಟ್ ತಗೊಂಡವ್ರಲ್ಲ, ರೆಕಮೆಂಡೇಶನ್ ತಗೊಂಡವ್ರಲ್ಲ. ಇಲ್ಲಿ ವರ್ಷಕ್ಕೆ ಒಂದು ಸಾರಿ ನಾವು 30-40 ಲಕ್ಷ ರೂಪಾಯಿನ ಪಾರ್ಟಿ ನಡೆಸೋಕ್ಕೆ ಮೆಂಬರ್ಶಿಪ್ ಡ್ರೈವ್ ಮಾಡಿಕೊಡ್ತಿದ್ವಿ. ತಿರ್ಗಿ ಅವ್ರ ಹುಟ್ಟದಬ್ಬಲ್ಲಿ ಫಂಡನ್ನು ಕಲೆಕ್ಟ್ ಮಾಡಿ ಸಣ್ಣದೆಲ್ಲ ಕೂಡಿಕರಿಸಿ ಕೊಡ್ತಿದ್ವಿ. ಅಲ್ಲಿಂದ ಬಂದವ್ರು ಉಳಿಯೋಕ್ಕೆ ಜಾಗ, ಹೋಗೋಕ್ಕೆ ಫ್ಲೈಟ್ ಚಾರ್ಜ್ ಕೂಡ ಕೊಡ್ತಿದ್ವಿ. ಎಲ್ಲ ನಮ್ಮ ಖರ್ಚುಗಳೆಲ್ಲ ನಾವು ಹಾಕಿ ನಮ್ಮ ಕಾರ್ಯಕರ್ತರು ದುಡಿತಿದ್ದು. ಈ ಬಹುಜನ ಸಮಾಜ ಪಾರ್ಟಿನಲ್ಲಿ ನಾವು ಬರೋಕ್ಕೆ ಏನು ಕಾರಣ, ನಾನು 1988ರಲ್ಲಿ 84ರಲ್ಲಿ ಡೆಲ್ಲಿಗೆ ಹೋಗಿ ಅಲ್ಲಿ ನೋಡ್ಕೊಂಡು ಈ ಕಡೆ ಬಂದಮೇಲೆ 88ರಲ್ಲಿ ಸಾಹೇಬರ ಸಂಪರ್ಕಕ್ಕೆ ಹೋದ್ಮೇಲೆ ನಮ್ಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಬಹುಜನ ಸಮಾಜ ಪಕ್ಷದಲ್ಲಿ ಅಂಬೇಡ್ಕರ್ ಸಿದ್ಧಾಂತ ಇದೆ, ಬಹುಜನ ಸಮಾಜ ಪಕ್ಷದಲ್ಲಿ ಸ್ವಾಭಿಮಾನ ಇದೆ, ಬಹುಜನ ಸಮಾಜ ಪಕ್ಷದಲ್ಲಿ ಘನತೆ ಮತ್ತು ಗೌರವ ಇದೆ. ಆ ಕಾರಣಕ್ಕೋಸ್ಕರ ನಾವು ಈ ಚಳುವಳಿಗೆ ಇರಬೇಕಾಗ್ತದೆ ಅಂತೇಳಿ ನಾವು ತೀರ್ಮಾನ ತಗೊಂಡು ನಾವು ಕೆಲಸ ಮಾಡ್ಕೊಂಡು ಬಂದ್ವಿ. ಕಾಂಚೀರಾಮ್ ಸಾಹೇಬ್ರ ಜೊತೆಯಲ್ಲಿ ನಾವು ಸುಮಾರು ನಾನು 12 ವರ್ಷಗಳ ಕಾಲ ನಾನು ಕೆಲಸ ಮಾಡಿದೆ. ಕಾಂಚೀರಾಮ್ ಸಾಹೇಬ್ರು ಇರೋಂಥ ಟೈಮಲ್ಲಿ ಒಂದು ಸ್ವಲ್ಪ ಜೆಂಡ ಕೂಡ ಕಳಿಸ್ತಾಯಿದ್ರು. ಅಲ್ಲಿಂದ ಬಂದರೆ ಮಾತಾಡೋರು, ಕೇಳಿದ್ರೆ ಇಂಟ್ರ್ಯೂ ಕೊಡೋರು, ಜೊತೆಗೆ ಕರ್ಕೊಂಡು ಹೋಗೋರು. ಆಂಧ್ರ, ತಮಿಳುನಾಡು, ಕೇರಳಗೆಲ್ಲ ನಮ್ಮನ್ನು. ಅದೇ ಥರ ಗೋಪಿನಾಥ್ ಅವ್ರನ್ನೂ ಕೂಡ ಮಲೇಷ್ಯಾದಲ್ಲಿ ದೊಡ್ಡ ಮೀಟಿಂಗ್ ಇದ್ದಾಗ ಕರ್ಕೊಂಡೋಗಿದ್ರು. ಅದನ್ನೆಲ್ಲ ಕೂಡ ಇವರು ಬುಕ್ಕನ್ನು ಕೂಡ ಬರೆದಿದ್ರು. ಹಿಂಗೆ ಅವರು ಯಾರನ್ನೇ ಭೇಟಿ ಆಗೋಕ್ಕೆ ಸರಳವಾಗಿ ಬರ್ತಿದ್ರು, ಮಾತಾಡ್ತಿದ್ರು, ಅವರವ್ರ ಪಲ್ಸನ್ನು ಅರ್ಥ ಮಾಡ್ಕೊಂಡು ಅವರು ಬೆಲೆ ಕೊಟ್ಟು ಇದು ಮಾಡ್ತಿದ್ರು. ಕಾಂಚೀರಾಮ್ ಸಾಹೇಬ್ರ ಅನಂತರ ದಿನಗಳಲ್ಲಿ ಅಕ್ಕ ಮಾಯಾವತಿಯವರು ಇಡೀ ದೇಶದಲ್ಲಿ ಯಾವ್ಯಾವ ಒಬ್ಬ ಲೀಡರ್ನ ಮಾತಾಡೋಕ್ಕೆ ಅವರು ಒಂದು ಟೈಮು ಕೂಡ ಕೊಡಲ್ಲ, ಅವ್ರ ಸಮಸ್ಯೆ ಹೇಳೋಕ್ಕೂ ಕೊಡಲ್ಲ, ಪಾರ್ಟಿ ವಿಚಾರ ಮಾತಾಡೋಕ್ಕೂ ಕೊಡಲ್ಲ. ಆಮೇಲೆ ಚುನಾವಣೆ ಶುರುವಾಯಿತು ಅಂದರೆ ನಾವೆಲ್ಲ ಬೆಳಗ್ಗೆ ಸಂಜೆ ರಾತ್ರಿ ಎಲ್ಲ ಕಷ್ಟಪಟ್ಟು ಪಾರ್ಟಿ ಕಟ್ಟಿರ್ತೀವಿ. ಕೆಲವು ಏರಿಯಾಗಳಿಗೆ ನಮ್ಗೆ ಗೊತ್ತಿಲ್ಲದಂಗೆ B ಫಾರಮ್ ಬಂದಿರ್ತವೆ.
ಆ ಬಿ ಫಾರಮ್ಗೆ ನಮ್ಮ ನಿಜವಾದ ಕಾರ್ಯಕರ್ತರಿಗೆ ನಾವು ಕೊಡೋಕ್ಕಾಗಲ್ಲ, ಡಬಲ್ ಬಿ ಫಾರಮ್ ಆಗ್ಬಿಡ್ತದೆ. ನಾವು ಎಲ್ಲಿಂದ ಬಂದು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಇನ್ಚಾರ್ಜ್ ಇರೋರು. ಅವ್ರು ಹೇಳ್ತಾರೆ ನಿಮ್ಮ ಇನ್ಚಾರ್ಜು ನಿಮ್ಮ ಡೆಲ್ಲಿಯಿಂದನೇ ಕೊಟ್ಟರು ನಮಗೆ ಅಂತ ಅವ್ರು ಹೇಳ್ತಾರೆ. ಈ ಥರದ ಗೊಂದಲಗಳೆಲ್ಲ ಕೂಡ ಭಾಳ ಥರದ್ದು ನಡೆದಿದೆ. ಹಂಗಾದರೂ ಕೂಡ ಇದು ಒಂದು ಪವಿತ್ರವಾದ ಚಳವಳಿ. ಇದನ್ನು ಕಟ್ಟಿ ನಾವು ಬೆಳೆಸಿ ಇದು ರೂಲಿಂಗ್ ಸಮಾಜ ಮಾಡಬೇಕು ಅಂತೇಳಿ ನಾವು ಭಾಳಷ್ಟು ಕೂಡ ಹೋರಾಟ ಮಾಡ್ಕೊಂಡ್ಬಂದ್ವಿ. ಇವನು ಪ್ರೊಫೆಸರ್ ಕೃಷ್ಣಪ್ಪನವರು DSS ಕೊಂಡರು, ಅವರು ಕೂಡ 94ರಲ್ಲಿ ನಮ್ಮ ಜೊತೆಯಲ್ಲೇ ಬಂದರು. ಆ ಟೈಮ್ನಲ್ಲಿ ಸುಮಾರು ಒಂದು MLA ಗೆದ್ದಿತ್ತು ಜುಲ್ಫಿಕರ್ ರಸ್ಮಿ ಅಂತೇಳಿ. ಆಮೇಲೆ 20 ವರ್ಷದಿಂದ ಬೆಂಗಳೂರೊಳಗಡೆ 10 ಕೌನ್ಸಿಲರ್ಸ್ ಗೆದ್ದಿತ್ತು. ಆಮೇಲೆ ಇದರಲ್ಲಿ ಎಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ಒಂದು ಮೇಯರ್ ಕೂಡ ಆಗಿದ್ದರು ಸೋಮಶೇಖರ್ ಅಂತ. ಅದೇ ಥರ ಬೆಳಗಾಮಲ್ಲಿ ಕೂಡ ಒಂದಷ್ಟು ಕೌನ್ಸಿಲರ್ಸ್ ಗೆದ್ದಿತ್ತು, ರಾಯಚೂರು ಗೆದ್ದಿತ್ತು. ಅದೇ ಥರ ಬಂದು ಕೋಲಾರ, ಚಿಂತಾಮಣಿಯೆಲ್ಲ ಕೂಡ ಗೆದ್ದಿತ್ತು, ಚಾಮರಾಜನಗರ ಕೂಡ ಗೆದ್ದಿತ್ತು. ಆಮೇಲೆ ಎಲ್ಲಿ ನಮ್ಮ ಮೈಸೂರಲ್ಲಿ ಕೂಡ ಕೌನ್ಸಿಲರ್ಸ್ ಗೆದ್ದಿದ್ರು. ಅದೇ ಥರ ಕೂಡ 2018ರಲ್ಲಿ ನಾವು ಅಲಿಯನ್ಸ್ ಬೇಡ ಅಂದರೂ ಕೂಡ ನಮ್ಮ ಮೇಲೆ ಫೋರ್ಸ್ ಮಾಡಿ ಈ ಸಿದ್ಧಾರ್ಥು ಇವರು ಅಕ್ಕೋರು ನಮಗೆ ದಳದೊಟ್ಟಿಗೆ ಅಲಿಯನ್ಸ್ ಮಾಡಿಸಿದರು. ಅವು ಕನಿಷ್ಠ 8ರಿಂದ 10 ಲಕ್ಷ ಓಟ್ ಬರೋದು, 5 ಸೀಟ್ ಬರೋದು. ನಮ್ಮೆಲ್ಲ ಸೀಟು ಅವ್ರಿಗೆ ಬಿಟ್ಕೊಟ್ಟಿದ್ರಿಂದ ಅವ್ರಿಗೆ 15ರಿಂದ 20 ಸೀಟ್ ಪ್ಲಸ್ ಆಯಿತು, ಅವ್ರಿಗೆ ನಮಗೆ ಲಾಸ್ ಆಯಿತು. ಅಲ್ಲಿ ಮಹೇಶ್ ಅನ್ನೋ ಒಬ್ಬರು ಗೆದ್ದರು, ಅವ್ರನ್ನ ಮಿನಿಸ್ಟ್ರ್ ಮಾಡಿದರು. ಸರಿ, ಅವ್ರು ಮಿನಿಸ್ಟ್ರ್ ಮಾಡಿದಾಗ ಕೂಡ ಅವ್ರನ್ನೇನು ಪೂರ್ತಿ ಅವಧಿನ ಇರೋಕ್ಕೇನು ಬಿಟ್ಟಿಲ್ಲ. ಅದೇ ಬೇರೆ ಬೇರೆ ಕಾರಣಗಳಿಂದ ಅವರು ಮತ್ತೆ ಹೊರಗಡೆ ಹೋದರು. ಆ ರೀತಿಯಾಗಿ ಇವತ್ತು ಈ ಚಳವಳಿನಲ್ಲಿ ಸ್ವಾಭಿಮಾನ ಇದೆ. ಇಲ್ಲಿ ಒಂದು ಅಂಬೇಡ್ಕರ್ ಸಿದ್ಧಾಂತವಿದೆ. ಇದು ಕಾಂಚೀರಾಮ್ ಅವರು ಕಟ್ಟಿರ್ತಕ್ಕಂಥ ಪಾರ್ಟಿ. ಯಾಕಂದರೆ ಕಾಂಚೀರಾಮ್ ಸಾಹೇಬರು 20 ವರ್ಷಗಳ ಕಾಲ ಸೈಕಲನ್ನು ತುಳಿದು ಪಕ್ಷ ಕಟ್ಟಿದಂಥವ್ರು, ಒಂದು ನೋಟು ಒಂದು ಓಟು ಅಂತೇಳಿ. ಅದೇ ಥರ ಅವರು ಕಾಂಚೀರಾಮ್ ಸಾಹೇಬರು ಯಾವತ್ತೇ ನನ್ನ ಜೀವನದಲ್ಲಿ ನನ್ನ ಸಂಬಂಧಿಕರನ್ನ ಪಾರ್ಟಿ ಒಳಗಡೆ ಸೇರಿಸಲ್ಲ, ಪದಾಧಿಕಾರಿಗಳು ಮಾಡಲ್ಲ, ಯಾವುದು ಅಧಿಕಾರ ಕೂಡ ನಾನು ಕೊಡಲ್ಲ ಅಂತ ಹೇಳಿದರು. ಅದೇ ಥರ ಅವ್ರು ಬದುಕಿರೋರು ಕೂಡ ನಡ್ಕೊಂಡ್ರು. ಅಕ್ಕ ಮಾಯಾವತಿ ಅವ್ರನ್ನ ಸುಮಾರು 4 ಸಾರಿ ಲೋಕಸಭಾ ಮೆಂಬರ್ ಮಾಡಿದ್ರು, 3 ಸಲ ರಾಜ್ಯಸಭಾ ಮೆಂಬರ್ ಮಾಡಿದರು. ಅವರು ಬದುಕಿದ ಕಾಲದಲ್ಲಿ 3 ಸಲ ಚೀಫ್ ಮಿನಿಸ್ಟರ್ ಆಗಿದ್ದರು. ಅನಂತರದಿಂದಲೇ 1 ಸಾರಿ ಅಕ್ಕ ಮಾಯಾವತಿ ಅವ್ರ ಮೆಜಾರಿಟಿ ಬಂದು ಅವರೇ ಚೀಫ್ ಮಿನಿಸ್ಟರ್ಗಳಾದರು. ಇದಕ್ಕೆಲ್ಲ ತಿಳ್ಕೊಂಡು ನಾವು ಇದು ಭಾಳ ಪವಿತ್ರವಾದ ಚಳವಳಿ ಅಂತ ತಿಳ್ಕೊಂಡು ನಾವೆಲ್ಲ ರೀತಿಯ ನಮ್ಮ ಸಮಯವನ್ನು, ನಮ್ಮ ವಯಸ್ಸನ್ನು, ನಮ್ಮ ದುಡಿಮೆಯನ್ನು ಪೂರ್ತಿ ಇದರಲ್ಲಿ ಇಟ್ಬಿಟ್ಟು ಯಾರ್ಯಾರನ್ನ ನಾವು ಎದುರಾಕೆ ಮಾಡಿದ ಅಂಥವ್ರನ್ನೆಲ್ಲ ಕೂಡ ಎದುರಾಕೊಂಡು ಇದನ್ನು ಕಟ್ಟಿಕೊಂಡೇ ನಾವು ಬಂದಿದ್ದೀವಿ. ಆದರೆ ಈಗ ನಮಗೆ ಅನಿಸ್ತದೆ, ಇತ್ತೀಚಿನ ದಿನಗಳಲ್ಲಿ, ನಾನು ಪೂರ್ತಿ ಅವಧಿ ಅಂತ ನಾನು ಹೇಳಲ್ಲ, ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 7-8 ವರ್ಷಗಳಿಂದ ಈಚೆಗಡಿಕೆ ಅಲ್ಲಿ ಏನು ಅಂಬೇಡ್ಕರ್ ಸಿದ್ಧಾಂತವನ್ನು, ಕಾಂಚೀರಾಮ್ ಸಿದ್ಧಾಂತವನ್ನು ಇವರು ಮರ್ತಿದ್ದಾರೆ. ಇವ್ರದ್ದೇ ಆದಂಥ ಸಣ್ಣ ಕೋಟೆ ಕಟ್ಕೊಂಡಿದ್ದಾರೆ. ಅಲ್ಲಿ ಅದನ್ನೊಂದು ಪ್ರೈವೇಟ್ ಲಿಮಿಟ್ ತಡ ಮಾಡ್ಕೊಂಡಿದ್ದಾರೆ. ಅದೇನು ಪ್ರಜಾಪ್ರಭುತ್ವಕ್ಕೂ ಕಾಂಚೀರಾಮ್ ಸಿದ್ಧಾಂತಕ್ಕೂ, ಕಾಂಚೀರಾಮ್ ಅವ್ರ ಅಂಬೇಡ್ಕರ್ ಸಿದ್ಧಾಂತಕ್ಕೂ ಒಂದಕ್ಕೊಂದು ಹೋಲಿಕೆ ಆಗ್ತಾಯಿಲ್ಲ. ಯಾಕೆಂದರೆ ನೋಡಿ, ಈಗ ಇವತ್ತು ಅಕ್ಕ ಮಾಯಾವತಿ ಅವರು ಈಗ 6ನೇ ಸಾರಿನೋ ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ. ಅವ್ರ ತಮ್ಮ ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಅವ್ರ ತಮ್ಮನ ಮಗ ಬಂದು ನ್ಯಾಷನಲ್ ಕೋಆರ್ಡಿನೇಟರ್ ಇದ್ದಾರೆ. ಆ ಬೀಗರು ಬಂದು ಇವಾಗ ಸಿದ್ಧಾರ್ಥ ಅವರು ಬಂದು ಸೌತ್ ಇಂಡಿಯಾ ಇನ್ಚಾರ್ಜ್ ಇದ್ದಾರೆ, MLC ಮತ್ತು ರಾಜ್ಯಸಭಾ ಮೆಂಬರ್ ಆಗಿದ್ದರು. ಆಮೇಲೆ ಈ ಥರ ಯಾರೇ ಹೋದರೂ ಕೂಡ ಗೌರವ ಘನತೆ ಕೂಡ ಏನೂ ಇಲ್ಲ. ಇದೇ ಥರ ಶಂಕರ್ ಅಂತ ಒಂದು 4-5 ವರ್ಷದ ಹಿಂದೆಗಡೆ ಕಾಂಚೀರಾಮ್ ಸಾಹೇಬ್ರ ಒಟ್ಟಿಗೆ ನಮ್ಮೊಟ್ಟಿಗೆ ಕೆಲಸ ಮಾಡಿದ್ದರು. ಅವರು OBC ಸಮಾಜದವರು, ತಮಿಳುನಾಡು, ಆಂಧ್ರದವರು. ಅವ್ರು ಇನ್ಚಾರ್ಜ್ ಇದ್ದಂಥ ಒಬ್ಬ ಯಾರೋ ಅಯೋಗ್ಯನ ನೆಮ್ಕೊಂಡು ಅಕ್ಕನ ನೋಡ್ಬೇಕಂತ ಹೋಗ್ಬಿಟ್ಟವ್ರೆ, ಉಪಾಸಕಂತ. ಅದು ತಪ್ಪಿಸ್ಕೊಂಡು ಸಿಕ್ಕಿಲ್ಲ. ಸರಿ, ನಾವೆಂಗೋ ಅಕ್ಕವ್ರು ನೋಡ್ಬೋದಲ್ಲ, ನಮ್ಮ ಪಾರ್ಟಿಲಿ ಯಾಕೆ ನೋಡ್ಬಾರ್ದು ಅಂತ ಅವತ್ತು ಬೈ ಫೋರ್ಸಾಗಿ ಹೋಗಿದ್ದಾನೆ. ಅವ್ರು ಕುತ್ತಿಗೆ ಹಿಡಿದು ತಳ್ಳಿದ್ದಾರೆ ಯಾರು ಸೆಕ್ಯೂರಿಟಿಗಳು. ಅದಕ್ಕೆ ಆಮೇಲೆ ಹೇಳಿ ನಮ್ಮ ನಾಯಕರು ನೋಡೋಕೆ ನೀವು ಯಾಕೆ ಬಿಡಲ್ಲ ಅಂತೇಳಿ ಅವ್ರ ಥರ ಗಲಾಟೆ ಮಾಡ್ತಾರಂತ ಅಕ್ಕವ್ರಿಗೆ ಫೋನ್ ಮಾಡಿ ಹೇಳವ್ರೆ. ಅವ್ರೇನು ಮಾಡವ್ರೆ, ಒದ್ದು ಹೊರಗಡೆ ಹಾಕ್ಯಂದವ್ರೆ. ಅವ್ರು ಒದ್ದು ಹೊರಗಡೆ ಹಾಕಿ ತಳ್ಳವ್ರೆ. ಅವ್ರು ಆಟ ಆಡೋಕ್ಕಾಗಿ ಅಲ್ಲೇ ತಿರ್ಕೊಂಬಿಟ್ಟವ್ರೆ. ಭಾಳ ಒಳ್ಳೆ ಲೀಡ್ರು. ಇವೆಲ್ಲ ಕೂಡ ನೋಡಿದಾಗ ನಮ್ಗೆ ಅನ್ನಿಸ್ತದೆ, ಬಹುಜನ ಸಮಾಜ್ ಪಾರ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ಬಹುಜನ ಸಿದ್ಧಾಂತ, ಅದು ಕಾಂಚೀರಾಮ್ ಅಂಬೇಡ್ಕರ್ ಸಿದ್ಧಾಂತ ಅದು ಉಳಿದಿಲ್ಲ. ಅಲ್ಲಿ ಸ್ವಾಭಿಮಾನ ಕೂಡ ಇರ್ತಕ್ಕಂಥ ಜನ ಬದುಕೋಕ್ಕಾಗಲ್ಲ. ಆ ಕಾರಣದಿಂದನೇ ಅದು ಸುಮಾರು ಜನ ಇವತ್ತು OBC ಸಮಾಜದವರೆಲ್ಲ ಉತ್ತರ ಪ್ರದೇಶದಲ್ಲಿ ಪಾರ್ಟಿ ಬಿಟ್ಟು ಹೊರಟೋಗ್ಯವ್ರೆ. ಭಾಳಷ್ಟು ಜನ SC/STಗಳು ಕೂಡ ಅಲ್ಲಿ ಬಿಟ್ಟು ಹೊರಟೋಗಿದ್ದಾರೆ. ಇವತ್ತಿನ ಪರಿಸ್ಥಿತಿ, ಅಕ್ಕವರು ಈ ಪರಿಸ್ಥಿತಿ ಬರೋಕ್ಕೆ ಅವರೆಲ್ಲರೂ ಕೂತು ಮಾತಾಡಿ ಕಾನ್ಫಿಡೆನ್ಸ್ ತಗೊಂಡು ಪಾರ್ಟಿ ಯಾಕೆ ಲಾಸ್ ಆಗ್ತದೆ, ಯಾಕೆ ಈ ಥರದ್ದು ತೊಂದರೆಗಳಾಗ್ತದೆ ಅನ್ನೋದನ್ನು ಒಂದು ದಿನಕ್ಕೂ ಅವ್ರು ಚರ್ಚೆ ಮಾಡೋಕ್ಕೆ ಅವ್ರು ಯೋಚನೆ ಮಾಡಲಿಲ್ಲ. ನಾನು ಹೇಳಿದ್ದಾಯಿತು ಫೈನಲ್ ಬಿಡಿ ಅಂತ ಹೋಗ್ತಾ ಇರ್ತಾರೆ. ನಾವು 18 ವರ್ಷದಿಂದ ಹೋಗ್ತಾ ಇದ್ದೀವಿ ಮೀಟಿಂಗ್ಗೆ. ಒಂದಿನನೂ ಒಬ್ಬರದ್ದು ಒಂದು ಅಭಿಪ್ರಾಯ ಅವರು ಕೇಳಿಲ್ಲ, ಹೇಳಕ್ಕೆ ಹೋದ್ರೆ ಅವರು ಬಿಡೋದು ಇಲ್ಲ. ಈ ಥರ ಸಂದರ್ಭ ಇರೋದರಿಂದ ಅದರಲ್ಲಿ ಇವತ್ತು ಪ್ರಜಾಪ್ರಭುತ್ವನೂ ಕೂಡ ಉಳಿದಿಲ್ಲ. ಹೀಗಾಗಿ ಇವತ್ತು ಆಲ್ ಓವರ್ ಇಂಡಿಯಾ ಇವತ್ತು ಅದು ಏನಾಗಿದೆ, 2.5% ವೋಟಿಂಗ್ ನಿಂತಿದೆ. ಉತ್ತರ ಪ್ರದೇಶದಲ್ಲಿ ಮಾತ್ರ 9% ವೋಟ್ ಇದೆ. 210 ಸೀಟ್ ಇದ್ದು 4 ಸಾರಿ ರೂಲ್ ಮಾಡಿದಂಥ ಒಂದು ಪಕ್ಷ ಇವತ್ತು ಉತ್ತರ ಪ್ರದೇಶದಲ್ಲಿ ಒಂದೇ ಒಂದು MLA ಗೆದ್ದಿದೆ. 41 MP ಇತ್ತು ಲೋಕಸಭಾ, ರಾಜ್ಯಸಭಾ. ನೀವು ಬೇಕಾದ್ರೆ ನೋಡಿ, 2009ರಿಂದ 14ವರೆಗೂ ಲೋಕಸಭಾ 21 ಇತ್ತು, ರಾಜ್ಯಸಭಾ 20 ಇತ್ತು. ಆದರೆ ಇವತ್ತು ಒಂದು ಲೋಕಸಭಾ ಕೂಡ ಇಲ್ಲ,
ಅದೇನೋ ಅಚಾನಕ್ ಒಂದು ರಾಜ್ಯಸಭಾ ಆಗಿದೆ, ಅದನ್ನೊಂದು 2 ತಿಂಗಳಲ್ಲಿ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಆಲ್ ಓವರ್ ಇಂಡಿಯಾ ಬರೀ 2.5% ವೋಟ್ ಇದೆ. ಉತ್ತರ ಪ್ರದೇಶದಲ್ಲಿ ಮಾತ್ರ 9% ವೋಟ್ ಇದೆ. ಈ ಜಮ್ಮು ಕಾಶ್ಮೀರ ಎಲೆಕ್ಷನ್ ಮುಗಿದ್ರೆ ಅದು ನ್ಯಾಷನಲ್ ಪಾರ್ಟಿ ಸಿಂಬಲ್ ಕೂಡ ಕಳ್ಕೊತಾ ಇದೆ. ಹಂಗಾಗಿ ಇಡೀ ಇವತ್ತು ಅಂಬೇಡ್ಕರ್ ಕಾಂಚೀರಾಮ್ ಹೆಸರಲ್ಲಿ ಕಟ್ಟಿದಂಥ ಚಳುವಳಿ ಇವತ್ತು ಅಧೋಗತಿ ಆಗ್ತಾ ಇದ್ದರೂ ಕೂಡ ಅಕ್ಕ ಮಾಯಾವತಿ ಅವ್ರನ್ನ ಅರ್ಥ ಮಾಡ್ಕೊಂಡಿರ ಒಂದು ರೀತಿಯ ಅವರು ಏನು ಹೇಳ್ತಾರೆ ಅಂದರೆ ಈ ಒಂದು ರೀತಿಯ ಈ ಇದು ಡಿಕ್ಟೇಟರ್ಶಿಪ್ಪು, ಸರ್ವಾಧಿಕಾರ ಥರ ತೋರಿಸಿ ನಾನು ಹೇಳ್ತೀನಿ ನೀವು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಮಾಡಿದ್ರೆ, ಅದರಲ್ಲೂ ಕೂಡ ಸೌತ್ ಇಂಡಿಯಾದವ್ರನ್ನ ಅವ್ರೇನು ಲೀಡ್ರ್ ಅಂತಲೇ ತಿಳ್ಕೊಂಡಿಲ್ಲ. ನೋಡಿ, ಭಾಳ ಜನ ನಾನು ಸರ್ಕಾರ ಇದ್ದಾಗ MLC ಮಾಡಿದರು, MP ಮಾಡಿದರು, ರಾಜ್ಯಸಭಾ ಮೆಂಬರ್ ಮಾಡಿದರು, ರಾಜನ್ ಅಂತ ಒಬ್ರಿಗೆ 2 ಸರ್ತಿ ಮಾಡಿದ್ರು ಡೆಲ್ಲಿಗಿದ್ದವ್ರಿಗೆ. ಅದ್ರಾಗ ಸೌತ್ ಇಂಡಿಯಾ ಕರ್ನಾಟಕದಲ್ಲಿ ನಮ್ಮಲ್ಲಿ ಒಬ್ಬರಿಗೆ ಕನಿಷ್ಠ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಟಲ್ಲಿ ಒಂದು ಮೆಂಬರ್ ಕೊಟ್ಟಿಲ್ಲ, ಒಂದು ಸೆಕ್ರೆಟರಿ ಕೊಟ್ಟಿಲ್ಲ, ಒಂದು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಕೊಟ್ಟಿಲ್ಲ, ಅಥವಾ ಯಾರಿಗಾನ ಒಬ್ರಿಗೊಂದು MLA MP ಮಾಡಬೇಕು, ಇವರು ಕೂಡ ನಮ್ಮ ಸಮುದಾಯಕ್ಕೆ ಸೇರಿದಂಥವ್ರು ಅಂತೇಳಿ ಅವ್ರ ಮನಸ್ಸಲ್ಲಿ ಯಾವತ್ತೂ ಬಂದಿಲ್ಲ. ಅಂದರೆ ಅವ್ರಿಗೆ ನಮಗೇನಪ್ಪ ಅಂತ ಹೇಳಿದರೆ, ನಮ್ಮನ್ನು ವರ್ಷಕ್ಕೊಂದು ಸಾರಿ ಮೆಂಬರ್ಶಿಪ್ ಡ್ರೈವ್ ಮಾಡಿ ಒಂದು 40 ರಿಂದ 50 ಲಕ್ಷ ಕೊಡಬೇಕು, ಆಮೇಲೆ ಅವ್ರು ಹುಟ್ಟಿದಬ್ಬಕ್ಕೆ ಒಂದು 40 ರಿಂದ 50 ಲಕ್ಷ ಕೊಡಬೇಕು, ಆಮೇಲೆ ಒಂದು ಪಕ್ಷವನ್ನು ನಡೆಸ್ಕೊಂಡು ಹೋಗ್ಬೇಕು ಅಷ್ಟೇ ಸುಮ್ಮನೆ ಕೂತ್ಕೊಂಡು. ಆಮೇಲೆ ಅವರು ಬಂದಾಗ ಇನ್ಚಾರ್ಜ್ ಅಂತ ಬಂದಾಗ ಅವ್ರಿಗೆ ಬೇಕಾದ ರೀತಿಯಲ್ಲಿ ಏನು ತೊಂದರೆ ಆಗದಂಗೆ ನೋಡ್ಕೊಂಡು ಗಾಡಿ ಕೊಟ್ಟು ಸುತ್ತಾಡಿಸಿ ನಾವು ಅವ್ರನ್ನೆಲ್ಲ ಸೌಕರ್ಯ ಮಾಡಿ ಕೊಡಿಸ್ಬೇಕು. ಈ ಥರ ಗುಲಾಮರಲ್ಲಿ ಗುಲಾಮಗಿರಿ ಕೆಲಸ ಮಾಡ್ತಕ್ಕಂಥ ಒಂದು ಸಿಸ್ಟಮ್ಮು ಬಹುಜನ ಸಮಾಜ ಪಕ್ಷದಲ್ಲಿ ಸೃಷ್ಟಿಯಾಗಿದೆ. ಈ ಎಲ್ಲವನ್ನು ಅರ್ಥಂತ ನಾವು ಇವತ್ತು ಇಲ್ಲಿ ಸ್ವಾಭಿಮಾನ ಇರ್ತಕ್ಕಂಥ ಜನ ಇರಬಾರ್ದು. ಈ ಪಕ್ಷದಲ್ಲಿ ಸ್ವಾಭಿಮಾನ ಇಲ್ಲ, ಅಂಬೇಡ್ಕರ್ ಸಿದ್ಧಾಂತ ಇಲ್ಲ, ಕಾಂಚೀರಾಮ್ ಸಿದ್ಧಾಂತ ಇಲ್ಲ. ಇದು ಒಂದು ಸಣ್ಣ ಪ್ರೈವೇಟ್ ಲಿಮಿಟೆಡನ್ನು ಮಾಡಿಕೊಂಡು ಲಿಮಿಟೆಡ್ ರನ್ ಮಾಡ್ತಾ ಇದ್ದಾರೆ. ಇದಕ್ಕಿನ್ನು ಯಾವುದೇ ರೀತಿ ಭವಿಷ್ಯನೂ ಇಲ್ಲ. ನಮ್ಮಂಥ ಮರ್ಯಾದೆಯಸ್ತರು ಇರಲೂಬಾರ್ದು ಅಂತೇಳಿ ನಾವು ಭಾಳ ನೋವಿನಿಂದ ದುಃಖದಿಂದ ನಾವು ಈ ಪಕ್ಷಕ್ಕೆ ನಾವು ರಿಸಿಗ್ನೇಷನನ್ನು ಕೊಟ್ಟಿದ್ದೀವಿ. ಆ ರಿಸಿಗ್ನೇಷನ್ ಕೊಟ್ಟಾದಮೇಲೆ ರಿಸಿಗ್ನೇಷನ್ ಕೊಡಲೇಬೇಕು, ನಮಗೆ ಮಾನ ಮರ್ಯಾದೆ ಹೋಯಿತು ಅಂತ ಹೇಳಿದವರು ಕೃಷ್ಣಮೂರ್ತಿನನ್ನು ಮತ್ತು ಗಂಗಾಧರು. ಆಮೇಲೆ ಅವ್ರು ಸಂಜೆ ಬಂದು ಹೇಳಿದವ್ರು ಬಂದು ಆರ್ ಮಹೇಶು. ಕೃಷ್ಣಮೂರ್ತಿ ಗಂಗಾಧರ್ ಸರ್, ನಮಗಾದ ಅವಮಾನ ಇನ್ಯಾರಿಗೂ ಆಗಬಾರ್ದು, ಅಪ್ಪಿತಪ್ಪಿ ನನ್ನ ಮಾದಿಗೆ ಸಂಘಟನೆಗಳು ನಮ್ಮ ಜೊತೆಗೆ ಬಂದು ಇದನ್ನು ಕಣ್ಣಿಂದ ನೋಡಿದರೆ ನಮ್ಮ ಪರಿಸ್ಥಿತಿ ಎಲ್ಲಿ ಬರ್ತಿತ್ತು, ಇಂಥ ಅವಮಾನ ಆಗಿದೆ, ನಾವು ಯಾವುದೇ ಕಾರಣದ ಪಕ್ಷದಲ್ಲಿ ಇರಬಾರ್ದು, ರಾಜೀನಾಮೆ ಕೊಡಬೇಕು, ಮೊದಲು ತೀರ್ಮಾನ ತಗೊಳ್ಳಿ ಅಂತೆಲ್ಲ ಹೇಳಿ ನಮ್ಗೆ ರಾತ್ರಿಯಲ್ಲಿ ನಿದ್ದೆ ಮಾಡೋಕ್ಕೆ ಬಿಡ್ದಿರಾ ತಿರ್ಗಾ ಅಲ್ಲಿಂದ ಡೆಲ್ಲಿಯಿಂದ ಇಲ್ಲಿಗೆ ಬಂದು 28ನೇ ತಾರೀಕು ಇಲ್ಲಿ ಡಾಲರ್ಸ್ ಕಾಲೋನಿ 28 ಅಲ್ಲಿ ಕೂಡ ಇಲ್ಲಿ ಊಟ ಮಾಡ್ಕೊಂಡು ಹೇಳ್ಬಿಟ್ಟು ಜಲ್ದಿ ರೆಡಿ ಮಾಡಿ ನಾವು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗೋಣ, ನಮಗೆ ಮರ್ಯಾದೆ ಹೋಗಿದೆ, ಮಾನ ಹೋಗಿದೆ ಅಂತಕ್ಕಂಥದ್ದೆಲ್ಲ ಕೂಡ ಅವ್ರು ಹೇಳ್ಬಿಟ್ಟು ಹೋದರು. ಆಯ್ತಪ್ಪ, ನಿಮಗೆಲ್ಲ ಆಗಿದ್ದು ನಮಗಾದಂಗೆ ಅಂತ ನಾವೆಲ್ಲ ತೀರ್ಮಾನ ತಗೊಂಡು ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ, ನಾಳೆ ಬನ್ನಿ ಅಂತ. ಅವ್ರು ಹೇಳಿದ್ರು ನಾಳೆ ಬೇಡ, 2 ದಿನ ಪ್ರೋಗ್ರಾಮ್ ಯಾವುದಾದ್ರು ಮುಗಿಸ್ಕೊಂಡು 31ನೇ ತಾರೀಕು ಬರ್ತೀವಿ ಅಂತ. ಆಯಿತು, 31ಕ್ಕೆ ಬನ್ನಿ ಅಂತ ಫಿಕ್ಸ್ ಮಾಡಿದ್ವಿ. ಆಮೇಲೆ 31ಕ್ಕೆ ನಮ್ಮ ಡೇಟ್ ಕೊಟ್ಟಿದ್ವಿ, ಯಾಕೆಂದ್ರೆ ನಮ್ಮ ಲೀಡರ್ ಕಾರ್ಯಕರ್ತರಿಗೆ ಹೇಳಬೇಕಾಗಿತ್ತು. ಕೃಷ್ಣಮೂರ್ತಿ ಅವ್ರು ನೀವು ರೆಡಿ ಮಾಡಿ ಇಟ್ಕೊಬಿಡಿ ಸರ್, ಎಲ್ಲ ನಾವು ಬರ್ತೀವಿ ಅಂತ ಹೇಳಿದರು. ನಾವೆಲ್ಲರ ಹೆಸರು ಟೈಪ್ ಮಾಡಿ ನಂದು, ಗೋಪಿನಾಥ್, ಕೃಷ್ಣಮೂರ್ತಿದು, ಆರ್ಯಮ್ದು, ಗುರುಮೂರ್ತಿದು, ಗಂಗಾಧೆಲ್ಲ ಟೈಪ್ ಮಾಡಿ ಇಟ್ಕೊಂಡ್ವಿ. ಬೆಳಗ್ಗೆ ಫೋನ್ ಮಾಡಿದ್ವಿ, ಸರ್ ಅಂದಿವೆ ಅಂದರು. ಆಮೇಲೆ ಎಲ್ಲಿರ್ಬೇಕು ಬರ್ತಾರೆ 10 ನಿಮಿಷ ಅಂತ ನಾವು ನೋಡಿದ್ವಿ. ಪ್ರೆಸ್ ಟೈಪ್ ಬಂದುಬಿಡಿ ಅಂತ ಹೇಳಿದ್ವಿ, ಬರಲೇ ಇಲ್ಲ. 11:30 ಆಗ್ಬಿಡ್ತು. ಆ ವೈಟ್ರಲ್ಲಿ ಹೊಡೆದಾಕಿ ಅವ್ರ ಹೆಸರುಗಳೆಲ್ಲ, ಅದು ನಾನು, ಗೋಪಿನಾಥ್ ಅವರು, ಆರ್ ಮುನಿಯಪ್ಪ, ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ವಾಸು, ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ಗುರುಮೂರ್ತಿ ಎಲ್ಲ ಸೇರಿ ನಾವು ರಾಜೀನಾಮೆಯನ್ನು ಕೊಟ್ವಿ. ರಾಜೀನಾಮೆ ಕೊಟ್ಟು ನಾವು ಅಲ್ಲೋದವಾಗ ಕೃಷ್ಣಮೂರ್ತಿ ಇವರು ಬರಲೇ ಇಲ್ಲ. ಅವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವೆಲ್ಲ ಘಟನೆಗಳನ್ನು ಫೋನ್ ಮಾಡಿ ಅಶೋಕ್ ಸಿದ್ಧಾರ್ಥ ಅವ್ರಿಗೆ ಹೇಳಿದ್ದಾರೆ. ಅಶೋಕ್ ಸಿದ್ಧಾರ್ಥ ಅವ್ರು ನಮಗೆ ಫೋನ್ ಮಾಡಿದರು. ಅದು ಆರ್ ಮುನಿಯಪ್ಪರು ಹೇಳಿದರು, ನಾನು ಫೋನ್ ತಗೊಳ್ಳಿಲ್ಲ. ಯಾಕಂದ್ರೆ ನಾವು ತೀರ್ಮಾನ ಮಾಡಿದ್ವಿ, ಇಲ್ಲಿ ಇರಬಾರ್ದು, ಇಲ್ಲಿ ಮರ್ಯಾದೆ ಜಾಗದಲ್ಲಿ ನಾವು ಬದುಕಬಾರ್ದು, ಇರಬಾರ್ದು ನಾವು ತೀರ್ಮಾನ ಮಾಡಿದ್ವಿ. ಅದಾದಮೇಲೆ ಏನು ಮಾಡಿದ್ದಾರೆ, ಅಶೋಕ್ ಸಿದ್ಧಾರ್ಥ ಅವತ್ತು ಈ ಚೆನ್ನೈನಿಂದ ಏರ್ಪೋರ್ಟಿಗೆ ಬಂದು ಅವರೆಲ್ಲ ಹೋಟ್ಲಾಗಿ ಕೂತ್ಕೊಂಡವ್ರೆ. ಅಲ್ಲಿ ಇವರೆಲ್ಲ ಹೋಗಿ ಡಿಸ್ಕಷನನ್ನು ಮಾಡಿದ್ದಾರೆ. ಅವಾಗ ಅವರು ಹೇಳಿದ್ದಾರೆ, ಆಯಿತು ಹಿಂಗಾಯ್ತು ಹಂಗಾಯಿತು ಏನೇನೋ ಆಯಿತು ಅಂತ ಹೇಳಿದ್ದಾರೆ. ಆಮೇಲೆ ಆಯಿತು, ನೀವೇ ಚಳುವಳಿ ನಡ್ಸ್ಕೊಂಡು ಹೋಗ್ರಿ, ಇನ್ನೇನು ಮಾಡೋದು ಅಂತೇಳಿ ಕೃಷ್ಣಮೂರ್ತಿ ಅವರಿಗೆ ಅಧ್ಯಕ್ಷತೆ ಮಾಡಿದ್ದಾರೆ. ಅವನು ಆರ್ ಮಹೇಶ್ ಅಂತ ಕೋರ್ಡಿನೇಟರ್ ಮಾಡಿದ್ದಾರೆ. ಇವರು ನಮ್ಮ ಗಂಗಾಧರ್ ಅಂತ ಅವರು ಕೋರ್ಡಿನೇಟ್ ಮಾಡಿದ್ದಾರೆ. ಇನ್ನೊಬ್ಬರು ನಮ್ಮಲ್ಲೇ ಇದ್ದ ಹುಡುಗ ಅವನು ಅಶೋಕ್ ಅಂತ, ಅವನಿಗೇನೊಂದು ಕೋರ್ಡಿನೇಟರ್ ಅಂತ ಮಾಡಿದ್ದಾರಂತೆ. ಈ ಕೃಷ್ಣಮೂರ್ತಿ ಗಂಗಾಧರ್ ನಮ್ಗೆ ಹೇಳಿದರು, ಸರ್ ನಮಗೆ ಭಾಳ ಮರ್ಯಾದೆಯಾಗಿದೆ, ಅನ್ಯಾಯ ಆಗಿದೆ, ನಾವು ಬದುಕಲೇಬಾರ್ದು, ಅಷ್ಟು ಅವಮಾನ ಆಗಿದೆ. ರೆಡ್ಡಿಗೌಡರು ಬಂತಾವ ಈ ನಾಯಿ ಬಿಟ್ಟು ಓಡಿಸ್ತಾರಲ್ಲ, ಆ ರೀತಿ ಮಾಡಿಬಿಟ್ರೆ ಸರ್ ನಮಗೆ ಅಂತೇಳಿ ಹೇಳಿದರು. ಅದಕ್ಕೆ ನಮಗೆ ಭಾಳ ನೋವಾಯಿತು. ಆ ನೋವಾದಾಗ ನಾವು ಯಾವುದು ಮುಖ್ಯ ಅಲ್ಲ, ನಮಗೆ ಆತ್ಮಗೌರವ ಭಾಳ ಮುಖ್ಯ, ನಾವು ರಾಜೀನಾಮೆ ಕೊಡಲೇಬೇಕಂತ ತೀರ್ಮಾನ ನಾವು ತಗೊಂಬಿಟ್ವಿ. ಈಗ ಅವ್ರು ಹೊರಗಡೆ ಹೋಗ್ಬಿಟ್ಟು ಪೋಸ್ಟ್ ತಗೊಂಡು ಏನು ಹೇಳ್ತಾರೆ, ಆ ಥರ ನಮ್ಮನ್ನು ತಳ್ಳೇ ಇಲ್ಲ, AC ಕಾರಲ್ಲಿ ಕುಣಿಸ್ಕೊಂಡು ಹೋದರು,
ನಮ್ಮನ್ನು ಗೆಸ್ಟ್ ಹೌಸಲ್ಲಿ ಕುಂಡ್ರಿಸಿದ್ರು, ಆ ರೀತಿ ಏನು ನಮ್ಗೆ ಅವಮಾನ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಹೊರಟವ್ರು. ಯಾಕಂತ ನಮಗೆ ಗೊತ್ತಿಲ್ಲ. ಇದಕ್ಕೆ ನಮಗೊಂದು ಉದಾಹರಣೆ ಏನು ಅನ್ನಿಸ್ತದೆ ಅಂದರೆ, ಇದಕ್ಕೆ ಕೆಲವು ಸಂದರ್ಭದಲ್ಲಿ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗ್ತದೆ. ಆ ಹೆಣ್ಮಗಳು ಕಿರ್ಚಿಯನ್ನು ಬರ್ತಾಳೆ, ನನ್ನ ಮೇಲೆ ಅತ್ಯಾಚಾರ ಆಯಿತು, ಗ್ಯಾಂಗ್ ರೇಪ್ ಆಗ್ಬಿಡ್ತು ಅಂತೇಳಿ. ಯಾರು ನಮ್ಮಂಥವ್ರು ಏನು ಮಾಡ್ತಾರೆ, ಬಾಮ್ಮ ಪೊಲೀಸ್ಗೆ ಕರ್ಕೊಂಡು ಕಂಪ್ಲೇಂಟ್ ಕೊಟ್ಟು ನಿಂಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ. ಹಣ ಬಟ್ಟೆ ಬದಲಾಯಿಸ್ಕೊಂಡು ಬತ್ತೀನಿ ಎಲ್ಲ ತಗೊಂಡು ಪೇಪರ್ನ ನಮ್ಮ ದೊಡ್ಡವ್ರನ್ನ ಕರ್ಕೊಂಬಂದು ಓದ್ತಾಳೆ. ಹೋಗ್ಬಿಟ್ಟು ನೆಕ್ಸ್ಟ್ ಏನು ಬರ್ತಾಳೆ ಅಂದ್ರೆ ಅವಳು, ಅಲ್ಲಣ್ಣ ನನ್ನ ಮೇಲೆ ಅತ್ಯಾಚಾರ ನಡೆದಿಲ್ಲ, ಒಂದಿನ ಬಿಟ್ಕೊಂಬಂದು ಅತ್ಯಾಚಾರ ನಡೆದಿಲ್ಲ, ನನ್ನ ಕೇಸನ್ನು ತಗೊಳಕ್ಕೆ ಹೋಗಬೇಡಿ ಅಂತ ಹೊರಟೋಗ್ಬಿಡ್ತಾಳೆ. ಆ ರೀತಿ ಇವರು ಆದಿದ್ದ ಅವಮಾನವನ್ನು ಮರೆತು ನಮ್ಗೆ ಅವಮಾನವೇ ಆಗಿಲ್ಲ, ನಮಗೆ ಮರ್ಯಾದೆನೇ ಹೋಗಿಲ್ಲ. ಮುನಿಯಪ್ಪ, ಮುನಿಯಪ್ಪ, ಗೋಪಿನಾಥ್, ಗುರುಮೂರ್ತಿ, ವಾಸು ಇವರೆಲ್ಲ ಒಳ ಮೀಸಲಾತಿ ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ರಾಜೀನಾಮೆ ಕೊಟ್ಟು ಒಂದು ಸಮುದಾಯದವ್ರ ಪರವಾಗಿ ಅವ್ರು ಹೋಗಿದ್ದಾರೆ ಹೊರತು ಇದು ಬಹುಜನ ಚಳವಳಿಯ ತೀರ್ಮಾನ ಅಲ್ಲ ಅಂತಕ್ಕಂಥ ಮಾತನ್ನು ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಯಾವತ್ತಂದ್ರೆ ನನ್ನ ಮುಂದೆ ಬನ್ನಿ, ನಾವು ದೇವದಿಂಡ್ರನ್ನ ನಂಬಲ್ಲ. ಅಂಬೇಡ್ಕರ್ದು ಬುದ್ಧನ ಫೋಟೋ ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ. ನಮಗೆ ಕತ್ತಿಡಿದು ತಳ್ಳಿಲ್ಲ, ನಮ್ಗೆ ಅವಮಾನ ಆಗಿಲ್ಲ, ನಮ್ಮನ್ನು ಇನ್ನೊಬ್ಬ ಕಾರ್ಲು ಕುಣಿಸ್ಕೊಂಡು ಹೋದರು, AC ಕಾರ್ಲು ಕುಡಿಸ್ಬಿಟ್ಟು ನಮ್ಗೆ ಹಾರಾಗಿ ಕಳಿಸಿದ್ರು ಅಂತ ನಮ್ಮ ಮುಂದೆ ಹೇಳ್ಬಿಡಿ. ನಿಮ್ಗೆ ಆತ್ಮ ಅಂತಿದ್ರೆ ಅದೇ ಹೇಳ್ತದೆ, ನೀವು ಆಗಿದೆ ಇಲ್ಲ ಅಂತಕ್ಕಂಥದ್ದನ್ನ. ಸುಳ್ಳನ್ನು ಯಾವತ್ತೂ ಕೂಡ ಹೇಳ್ಬಾರ್ದು. ಸುಳ್ಳನ್ನು ಹೇಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಆಯಿತು, ನೋ ಪ್ರಾಬ್ಲಮ್. ಇವತ್ತು ಕೂಡ ನೀವು ಮಾಡಿ, ನಿಮ್ಗೊಂದಿನ ಚುಟ್ಕೆ ಇಟ್ಟು ದಿನ ಅಬ್ಬಬ್ಬಬ್ಬಾ ಇಟ್ಟರಲ್ಲಪ್ಪ ನಮಗೆ ಚುಟ್ಕೆ ಅಂತ ಕೆರ್ಕಣ ದಿನ ಬರ್ತದೆ. ಅಲ್ಲಿವರೆಗೂ ನಿಮಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಲ್ಲ ಏನಿವತ್ತು ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ, ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ನೀವೇನು ಮಾಡಬೇಕು, ಏನು ನಿಮ್ಮದು ಅಂತೇಳಿ. ಅದೇ ಥರ ಇವತ್ತು ನಮಗೆ ಬೇರೆ ಬೇರೆ ಕೈಲಿ ಸಿದ್ಧಾರ್ಥ ಕೂಡ ಫೋನ್ಗಳು ಮಾಡಿಸ್ತವ್ರೆ ನಮ್ಮ ಅಕ್ಕಪಕ್ಕ ಇರೋರ ಕೈಲಿ. ನಾವು ಯಾವುದೂ ಫೋನ್ಗಿಂತ ತೆಗೆಕ್ಕೆ ಹೋಗಿಲ್ಲ. ನಾವು ಒಂದು ಟೈಮು ಸ್ವಾಭಿಮಾನ ವಿಚಾರ ಬಂದಾಗ ನಾವು ಅದನ್ನು ಒಂದು ಟೈಮ್ ತೀರ್ಮಾನ ತಗೊಂಡ್ರೆ ನಾವು ಮತ್ತೆ ಕಣ್ಣೆತ್ತಿ ಕೂಡ ಆ ಕಡೆ ನೋಡಲ್ಲ. ಇವಾಗ ಗೋಪಿನಾಥ್ ಅಂತವರು, ಅವರು KCFC ಮ್ಯಾನೇಜರ್ ಆಗಿದ್ದಂಥವ್ರು, ಅವರು ರಾಜೀನಾಮೆ ಕೊಟ್ಟು ಮೂಮೆಂಟಿಗೆ ಬಂದವರು. ಇವರು ಕೂಡ ಇಂಜಿನಿಯರ್ ಮ್ಯಾನೇಜರ್ ಆಗಿದ್ದರು, RM ನಾವೆಲ್ಲ ಒಟ್ಟಿಗೆ ಅವರು ಬಂದವರು. ಗುರುಮೂರ್ತಿ ಒಂಥರ ಬಂದವರು. ಅವರು ಪಾಪ BSNಲ್ಲಿ ಕೆಲಸ ಮಾಡ್ಕೊಂಡು ಬಾಂಬ್ ಶೆಪ್ನೆಲ್ಲ ಕಟ್ಟಿ ದುಡ್ಡು ಕಾಸನ್ನ ಈ ಮೂಮೆಂಟಿಗೆ ಕೊಟ್ಟಿರ್ತಕ್ಕಂಥ ಜನ. ನಾವು ಯಾವುದೋ MLA ಮಿನಿಸ್ಟರ್ ಆಗ್ಬೇಕಾದ್ರೆ ನಮಗೆ ಭಾಳ ಸಣ್ಣ ವಿಚಾರ ಅದು. 25 ವರ್ಷ ಹಿಂದೆ, 30 ವರ್ಷದಿಂದ ನಾನು MLA ಆಗ್ಬೋದಾಗಿತ್ತು, ನನಗಿತ್ತು ಚಾನ್ಸ್. ಅದು ಭಾಳ ಕಡೆಯಿಂದ ಆಫರ್ ಬಂದಿತ್ತು. ಆಮೇಲೆ 20 ವರ್ಷ ಹಿಂದೆ ಕೂಡ ಬಂತು. ಅವು ಯಾವುದು ಕೂಡ ನಾವು ನೋಡಿದ್ರಲ್ಲ, ಬಹುಜನ ಚಳವಳಿ ಬಿಟ್ಟು ಬೇರೆ ಕಡೆ ನೋಡಿದ್ರಲ್ಲ. ಇವತ್ತು ಕೂಡ ಅಕ್ಕ ಮಾಯಾವತಿ ಅವ್ರ ಕೈಲಿ ಏನು ಟೋಟರ್ ಮಾಡಿಸಿದ್ದಾರೆ ಅಂದರೆ, ಕಾಂಗ್ರೆಸ್ ಅವ್ರು ಹೇಳ್ಕೊಟ್ಟಿವ್ರ ಕೈಯಲ್ಲಿ ಪಕ್ಷ ಓಡಿಸ್ತಾವ್ರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ನ್ಯಾಷನಲ್ ಲೀಡ್ರಾಗಿ 3ನೇ ಅಂಬೇಡ್ಕರ್ ಅಂತ ಹೇಳಿದವ್ರ ಬಾಯಿನಲ್ಲಿ ಬರಬಾರ್ದು ಮಾತು. ಅಕ್ಕ ಸುತ್ತಮುತ್ತ ಇರ್ತಕ್ಕಂಥ ಜನ ಇವತ್ತು ಸರಿ ಇಲ್ಲ. ಅವರು ಎಲ್ಗಂಬ ಇದ್ದಾರೆ ಅಂತ ಹೇಳಿದರೆ ಅವ್ರಿಗೇನು ಎಷ್ಟು ಸಿಗ್ತಾರೋ ಅಷ್ಟು ಗಳಿಸ್ಬೇಕು, ಆ ಮಟ್ಟದಲ್ಲಿದ್ದಾರೆ. ನಾವು ಯಾವತ್ತಾಗಲಿ ಕಾಂಗ್ರೆಸ್ಸು BJP ದಳದ ಕಡೆ ಕಣ್ಣೆತ್ತಿ ನೋಡೋರಲ್ಲ, ಅಥವಾ ಯಾರು ನಮ್ಮನ್ನು ಕೊಂಡ್ಕೊಳ್ಳೋ ಅಷ್ಟು ದುಡ್ಡು ಕೂಡ ಅವ್ರ ಹತ್ರ ಇಲ್ಲ. ನಾವು ಇದೇ ಅಂಬೇಡ್ಕರ್, ಇದೇ ಕಾಂಚೀರಾಮ್ ಸಾಹೇಬರ ಚಳವಳಿಯನ್ನು ಈ ರಾಜ್ಯದಲ್ಲಿ ನಾವು ಬಿತ್ತೀವಿ, ನಾವು ಬೆಳೆಸ್ತೀವಿ. ನಾವನ್ಕು ನಿದ್ದೆ ಮಾಡೋ ಜನ ಅಲ್ಲ. ನಾವು ಇವತ್ತುವರೆಗೂ ಕೂಡ ಬಹುಜನ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಪಕ್ಷ 4 ಸಾರಿ CM ಆದಾಗ ಕೂಡ ನಾವು ಕನಿಷ್ಠ ಒಂದು ಜೆಂಡ ನಾವು ಕೇಳಿಲ್ಲ, ಅವ್ರು ಕೊಟ್ಟೂ ಇಲ್ಲ. ₹1 ನಾವು ಕೇಳೂ ಇಲ್ಲ, ಕೇಳಿದ್ರು ಅವ್ರು ಕೊಟ್ಟೂ ಇಲ್ಲ. ಇಡೀ ಚಳುವಳಿ ನಡೆಸ್ಕೊಂಬಂದಿರ್ತಕ್ಕಂಥವ್ರು ನಾವು. ಅದಕ್ಕೆ ಸ್ವಾಭಿಮಾನಕ್ಕೋಸ್ಕರ ನಾವು ರಾಜೀನಾಮೆ ಕೊಟ್ಟಿದ್ದೀವಿ ಹೊರತು ಯಾವುದೋ ಒಂದು ಪೋಸ್ಟ್ ಬೇಕಂತ ಅಂಟ್ಕೊಂಡಿದ್ದು ನಾವು ಅಲ್ಲೇ ಇರ್ಬೋದಾಗಿತ್ತು. ಅದು ನಮಗೇನು ಇಷ್ಟ ಇಲ್ಲ. ಕಾಂಚೀರಾಮ್ ನಗರ ಅಂತ ನಾನು ಎಷ್ಟು ಅಭಿಮಾನದಿಂದ 18 ವರ್ಷ ಹಿಂದೆ ಮಾಡಿದೆ. ನಾನು ಅಲ್ಲಿ 200 ಎಕರೆಯಲ್ಲಿದೆ. ಅದು ₹5 ಕೋಟಿ ಅಂಬೇಡ್ಕರ್ ಭವನ ಮಾಡಿಸಿದ್ವಿ, ಅಲ್ಲಿ ಹೋರಾಟ ಮಾಡಿ. 70 ಎಕರೆಯಲ್ಲಿ ಬುದ್ಧ ಅಂಬೇಡ್ಕರ್ ಪಾರ್ಕ್ ಮಾಡಿಸಿದ್ವಿ. ಯೂನಿವರ್ಸಿಟಿ ಒಂದು ಡಿಗ್ರಿ ಕಾಲೇಜ್ ಮಾಡಿಸಿದ್ವಿ. 2-3 ಗೌರ್ಮೆಂಟ್ ಸ್ಕೂಲ್ ಮಾಡಿಸಿದ್ವಿ. ಕೃಷ್ಣಪುರದಲ್ಲಿ ಒಂದು ಪಾರ್ಕ್ ಜಾಗ ರಿಸರ್ವ್ ಮಾಡಿದ್ವಿ. ನಾವು ಹೋರಾಟ ಮಾಡಿ ಕಾಂಚೀರಾಮ್ ಸಾಹೇಬ್ರ ಹೆಸರಲ್ಲಿ ಇರಲೇಬೇಕು ಈ ಜಾಗ ಅಂತೇಳಿ BBMP ಮಾಡಿಸಿದ್ವಿ. ಇಡೀ ಬೆಂಗಳೂರು ಒಂದೇ BBMP ಮಾಡಿಸಿದ್ವಿ, ಒಬ್ಬ ಕೌನ್ಸಿಲರ್ ಇಲ್ಲ ನಮ್ಮಲ್ಲಿ. ಅದೇ ಥರ BDL ಅಕ್ವೈರ್ ಆಗಿದ್ದು 150 ಎಕರೆ ಜಮೀನನ್ನು ನಾನು ಬಿಡಿಸ್ಬಿಟ್ಟು ಇಟ್ಟಿವಿ ಅಲ್ಲಿ. ಆಮೇಲೆ ಇಡೀ ಕಾಂಚೀರಾಮ್ ನಗರದಲ್ಲಿ ನಮ್ಮೆಲ್ಲ ಹೋರಾಟಗಾರರ ಹೆಸರು ಇದೆ. ಮಹಾತ್ಮ ಜ್ಯೋತಿರಾವ್ ಫುಲೆ, ಸಾವು ಮಹಾರಾಜು, ಪೆರಿಯಾರ್ ರಾಮಸ್ವಾಮಿ, ನಾರಾಯಣ ಗುರು, ಭಗವಾನ್ ಬುದ್ಧ, ವಾಲ್ಮೀಕಿ, ಟಿಪ್ಪು ಸುಲ್ತಾನು, ಕುವೆಂಪು, ಬಸವಣ್ಣ, ಮದಾರ ಚೆನ್ನಯ್ಯ, ಈ ಬೋವಿ ಸಮಾಜದ ಗುರುಪೀಠ, ಲಂಬಾಣಿ ಸಮಾಜದ ಗುರುಪೀಠ, ಹಿಂಗೆ ಒಲೆ ಮಾದಿಗರಲ್ಲಿರ್ತಕ್ಕಂಥ ಎಲ್ಲ ಅಲೆಗಳು ಕೂಡ ಆ ಹೆಸರನ್ನು ಇಟ್ಟು ನಾವು ಮಾಡಿ ಅಷ್ಟೊಂದು ಅಭಿಮಾನದಿಂದ, ನಂಬಿಕೆಯಿಂದ ನಾವು ಮಾಡಿದ್ವಿ. ಇನ್ನು ನಮ್ಮ ಮನೆಗೆ ಕೂಡ ಹೆಸರಿಟ್ಟು ಅಕ್ಕ ಮಾಯಾವತಿ ವೈಟ್ ಹೌಸ್ ಅಂತಲೇ ಇಟ್ಟಿದ್ದು.
ಹಾಗಾಗಿ ಅಕ್ಕ ಮಾಯಾವತಿ ಅವ್ರ ಬಗ್ಗೆ ನಮಗೆ ಇವತ್ತು ಗೌರವ ಇರ್ತದೆ, ನಾಳೆನೂ ಇರ್ತದೆ. ಆಮೇಲೆ ಮುಂದೆ ನಾವು ಯಾವತ್ತೂ ಕೂಡ ಕೆಟ್ಟ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಒಂದನಿಗೂ ಗ್ಯಾರಂಟಿ ಆಗ್ತದೆ, ಈ ಒಳ ಮೀಸಲಾತಿ ವಿಚಾರದಲ್ಲಿ ಅಕ್ಕ ಮಾಯಾವತಿ ತಮ್ಮ ಚಮಚಗಳ ಮಾತುಗಳನ್ನ ಕೇಳ್ಕೊಂಡು ಇದನ್ನು ಕಂಟಿನ್ಯೂ ಮಾಡಿದರೆ ಒಂದು ದಿನ ಇಂಡಿಯನ್ ಹಿಸ್ಟ್ರಿನಲ್ಲಿ ಅಕ್ಕ ಮಾಯಾವತಿಯವರು ಹೀರೋ ಆಗೋದಕ್ಕಿಂತ ಜೀರೋ ಆಗ್ತಾರೆ ಸೌತ್ ಇಂಡಿಯಾ ಮಾದಿಗರ ಕಣ್ಣಲ್ಲಿ. ಇವತ್ತು ಯಾರು ಒಲೆಯಲ್ಲಿ ವಿರೋಧ ಮಾಡ್ತಾಯಿಲ್ಲ, ಲಂಬಾಣಿ ವಿರೋಧ ಮಾಡ್ತಾಯಿಲ್ಲ, ಬೋವಿಗಳು ವಿರೋಧ ಮಾಡ್ತಾಯಿಲ್ಲ, ಯಾರು ಅಪ್ಪರ್ ಕ್ಯಾಸ್ಟ್ ವಿರೋಧ ಮಾಡ್ತಾಯಿಲ್ಲ. ತಮ್ಮ ಸಮಾಜದವ್ರಿಗೆ ಮಾತ್ರ ಎಲ್ಲ ಬಿರಿಯಾನಿ ಸಿಗಬೇಕು, ನಾರ್ತ್ ಇಂಡಿಯಾದವ್ರಿಗೆ ಚಮ್ಮಾರ್ಸಿ ಅಂತ ಹೇಳಿ. ಯಾಕಂದ್ರೆ ಚಮ್ಮಾರ್ಸಿ 80% ಬೆನಿಫಿಟ್ ತಗೊಂಡಿದ್ದೀರ ನೀವು. ಇಲ್ಲಿ ಮಾದಿಗರು ಸಮಾಜದಲ್ಲಿ ಅಲ್ಲಿ ಕೂಡ ಇವತ್ತಿನ್ನು ಪಾಪ ವಾಲ್ಮೀಕಿ ಸಮಾಜದವರು ಬೀದಿ ಗುಡಿಸ್ತಾರೆ, ಬಿಟ್ಟೆತ್ತಾರೆ, ಎಜುಕೇಷನ್ ಇಲ್ಲ, ಈನ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅಲ್ಲಿ ಪಾಸಿ ಸಮಾಜದವರು ಕೂಡ ಈನ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅಲ್ಲಿ ಕೂಡ ನಮ್ಮ ಅಣ್ಣ ತಮ್ಮಂದಿರಿಗೆ ಕೂಡ ಸಿಕ್ಕಲಿ ಅಂತಕ್ಕಂಥ ಮನೋಭಾವನೆ ನಾರ್ತ್ ಇಂಡಿಯಾ ಚಮ್ಮಾರಿಗೂ ಇರಬೇಕು. ಸೌತ್ ಇಂಡಿಯಾದಲ್ಲಿ ಈ ಸಮುದಾಯದವ್ರು ನಮ್ಮವರೇ ಅಂತ ಹೇಳಿ ಕೂಡ ಇವರು ಇವತ್ತು ಏನು ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ಬೀದಿ ಗುಡಿಸ್ತಾರೆ, ಕಸ ಗುಡಿಸ್ತಾರೆ, ಚಪ್ಪಲಿ ಹೊಲಿತಾರೆ, ಅಲ್ಲಿ ಇಲ್ಲಿ ಕೆಲವು ಕಡೆ ಸುಳ್ಗಾರಿಕೆ ಮಾಡ್ತಾರೆ. ಮನುಷ್ಯತ್ವ ಬೇಕ್ರಿ. ಮನುಷ್ಯತ್ವ ಇಟ್ಕೊಂಡ್ರೆ ಏನಕ್ಕೆ ಬದುಕ್ತಾರೆ ನೀವು? ಹೇಳೋದು ಬುದ್ಧನ ಹೆಸರು, ಹೇಳೋದು ಅಂಬೇಡ್ಕರ್ ಹೆಸರು, ಮಾಡೋದು ಈ ಥರದ ಗಲೀಜು ಕೆಲಸಗಳು. ಅದು ಸೌತಲ್ಲೂ ನಾರ್ತಲ್ಲಿ ಎಲ್ಲರೂ ಕೂಡ ಆಗಬಾರ್ದು. ಜನ ಕೂಡ ಇನ್ನು ಮುಂದೆ ಎಚ್ಚೆತ್ಕೋಬೇಕು. ಈ ನಾರ್ತ್ ಇಂಡಿಯಾದವರೇ ಬಂದು ಸೌತ್ ಇಂಡಿಯಾದಾಗಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ, ನಮ್ಮನ್ನು ಬರೀ ಜೀತಾಳುಗಳ ಥರ ಬೆಳೆಸ್ಕೊಳ್ತಾ ಇದ್ದಾರೆ. ಆ ಕಾರಣದಿಂದ ಅಕ್ಕ ಮಾಯಾವತಿಯವರು ಈ ಸುತ್ತಮುತ್ತ ಇರ್ತಕ್ಕಂಥ ಈ ಗ್ಯಾಂಗನ್ನು ದೂರ ಇಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಈ ಬಹುಜನ ಸಮಾಜ ಪಕ್ಷಕ್ಕೆ ಬಹುಶಃ ಇಲ್ಲ ಅಂತಕ್ಕಂಥದ್ದು. ಒಬ್ಬ ಪ್ರಾಮಾಣಿಕ 35 ವರ್ಷ ಪಕ್ಷಕ್ಕೋಸ್ಕರ ದುಡ್ದಿದ್ದೀವಿ ನಾವು ಭಾಳ. ನಮ್ಮ ಜಮೀನು ಕೊಟ್ಟಿದ್ದೀವಿ, ರಕ್ತ ಕೊಟ್ಟಿದ್ದೀವಿ, ಏಜ್ ಕೊಟ್ಟಿದ್ದೀವಿ, ಆರೋಗ್ಯ ಕೊಟ್ಟಿದ್ದೀವಿ. ನಿಮ್ಮನ್ನು ನಾವು ನಡೆದಾಡೋ ದೇವರು ಅಂತೇಳಿ ಎತ್ತಿಗೆ ತಿರುಗಿದ್ದೀವಿ. ಇಷ್ಟೆಲ್ಲ ಕೊಟ್ಟೋದಕ್ಕೆ ನಾವೇ ಅಥೆಂಟಿಕ್ ಪರ್ಸನ್ನು. ಕಾಂಚೀರಾಮ್ ಅಂಬೇಡ್ಕರ್ ವಾರಸ್ದಾರರು ಯಾರಪ್ಪ ಅಂದ್ರೆ ನಾವೇ. ಅಕ್ಕೋರಿಗೆ ಕೂಡ ನಾವೇ ಇದ್ದಿದ್ದು. ಅಕ್ಕೋರು ಹೇಳಿದ್ರೆ ನೀವಲ್ಲ ಅಂತ ನಮ್ಮನ್ನು ಮನೆಯಿಂದ ಹೊರಗಡೆ ಕಳಿಸಿ ನಮಗೆ ಅವಮಾನ ಮಾಡಿರೋ ಕಾರಣಕ್ಕೋಸ್ಕರ ಸ್ವಾಭಿಮಾನದಿಂದ ನಾವು ಈ ಕಾಂಚೀರಾಮ್ ಅಂಬೇಡ್ಕರ್ ಮೂಮೆಂಟನ್ನು ನಡೆಸ್ತೀವಿ. ಇದನ್ನು ಯಾರೂ ಕೂಡ ತಡೆಯೋಕ್ಕಾಗಲ್ಲ. ಆಮೇಲೆ ಏನು ಕಾಂಗ್ರೆಸ್ BJP ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತ ಟ್ವಿಟರ್ ಮಾಡಿದ್ದಾರೆ ಅಕ್ಕೋರು, ಆ ಥರದ್ದು ಮಾತಾಡೋಕ್ಕೆ ಹೋಗಬಾರ್ದು. ಅದು ನಿಮ್ಮಿಂದ ಮುಂದೆ ಯಾರು ಕೆಲಸಗಳು ಮಾಡ್ಬೋದು. BJP ಒಳಗಡೆ, ಕಾಂಗ್ರೆಸ್ ಒಳಗಡೆ ಚಮಚಗಿರಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಒರಿಜಿನಲ್ ಕಾಂಚನವಾದಿಗಳು ನಾವು. ಅಂಥದ್ದು ಯಾವತ್ತೂ ಕೂಡ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಮಾತುಗಳು ಬರಬಾರ್ದು. ಮುಂದಿನ ದಿನದಲ್ಲಿ ನಾವು ಒಂದು ಸೌತ್ ಇಂಡಿಯಾದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಿದ್ಧಾಂತ ಅಂದರೆ, ಕಾಂಚೀರಾಮ್ ಸಿದ್ಧಾಂತ ಅಂದರೆ ಅಂತಕ್ಕಂಥದ್ದು ಏನು ಅನ್ನೋದನ್ನು ಮುಂದಿನದಲ್ಲಿ ಬಾಯಲ್ಲಿ ಹೇಳೋಕ್ಕೆ ಹೋಗಲ್ಲ, ಮಾಡಿ ತೋರಿಸ್ತೀವಿ. ಚರ್ಚೆ ಮಾಡಿ ನಾವು ತೀರ್ಮಾನ ತಗೊಂತೀವಿ ಹೊರತು ಕೈ ಬಳೆ ಹಾಕ್ಕೊಂಡು ಹತ್ಕೊಂಡು ಕೂತ್ಕೊಳ್ಳೋ ಜನ ನಾವಲ್ಲ. ಗೊತ್ತಾಯ್ತಾ? ನಮ್ಮಿಂದ ಬಹುಜನ ಸಮಾಜ ಪಕ್ಷನೇ ಹೊರತು ಬಹುಜನ ಸಮಾಜ ಪಕ್ಷದಿಂದ ನಾವೇನು ಬದುಕಿಲ್ಲ. ನಮ್ಮಿಂದ ಬಹುಜನ ಸಮಾಜ ಪಕ್ಷನೇ ಹೊರತು ಬಹುಜನ ಪಕ್ಷದಿಂದ ನಾವೇನು ಪಡ್ಕೊಂಡಿಲ್ಲ. ಇವತ್ತು ಯಾರನ್ನ ಧೈರ್ಯದಲ್ಲಿ ಹೇಳ್ಬೋದು ಅವರು, ಆ ಥರ ಸಾಧ್ಯವಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಈ ಬಹುಜನ ಸಮಾಜ ಪಕ್ಷ ಜನರು, ಪರಿಷ್ಠ ಜಾತಿ ವರ್ಗದವರು, ಪರಿಷ್ಠ ಜಾತಿಯಲ್ಲಿ 101 ಜಾತಿ ಬರ್ತದೆ, ಪರಿಷ್ಠ ವರ್ಗದಲ್ಲಿ 50 ಜಾತಿ ಬರ್ತದೆ. ಅದೇ ಥರ ಹಿಂದುಳಿದ ವರ್ಗದವರಿದ್ದಾರೆ, ಮುಸಲ್ಮಾನರಿದ್ದಾರೆ. ಇದೇ 2 ವರ್ಷ ಹಿಂದೆ ನಾವೆಲ್ಲ ಕೂಡ ಸೇರಿ ಈ 4 ಸಮಾಜದವ್ರು ಒಂದು ಮಾಡ್ಬೇಕಂತ ಒಲೆಯರು, ಮಾದಿಗರು, ಲಂಬಾಣಿ, ಬೋವಿ, ವಾಲ್ಮೀಕಿ ಸ್ವಾಮೀಜಿಗಳನ್ನೆಲ್ಲ ಒಂದು ಮಾಡಿ ಕೊರಮ, ಕೊರ್ಚ, ಆಮೇಲೆ SC/ST ಯಾಕೆ ಮುಂದಾಗಬೇಕಂತ ಗೋಪಿನಾಥ್ ಅವರೊಂದು ಬುಕ್ಕನ್ನು ಬರೆದು ರಿಸರ್ವೇಷನ್ಗೆ ಫೈಟ್ ಮಾಡಿದ್ರು. ಹೆಚ್ಚಿನ ರಿಸರ್ವೇಷನ್ಗೆ ಅದು 4% STಗಳಿಗೆ ಸಿಕ್ತು, 2% SCಗೆ ಸಿಕ್ತು. ಆ ಎರಡನ್ನೂ ಕೂಡ ಇವು ಲಂಬಾಣಿ, ಬೋವಿಗೆ ಸರ್ಕಾರದವರು ಡಿವೈಡ್ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ನಾವು ಕಾಂಚೀರಾಮ್ ಸಾಹೇಬರ, ಅಂಬೇಡ್ಕರ್ ಅವರ ಚಳವಳಿಯನ್ನು ಗಟ್ಟಿಗೆ ಕಟ್ಟಿ ಅದನ್ನು ರೂಲಿಂಗ್ ಸಮಾಜವಾಗಿ ಮಾಡೋಕ್ಕೆ ನಾವು ಕೆಲಸ ಮಾಡ್ತೀವಿ. ಕರ್ನಾಟಕದಲ್ಲಿರ್ತಕ್ಕಂಥ ಜನ ಯಾರೋ ಸಣ್ಣ ಪುಟ್ಟ ಪುಡಾರಿಗಳು ಮಾತಾಡೋದು ಯಾರೂ ಕೂಡ ನೆಮ್ಮಬಾರ್ದು, ಆ ಕಡೆ ಗೌರವ ಕೂಡ ಕೊಡಬಾರ್ದು. ಸ್ವಾಭಿಮಾನ ಇರ್ತಕ್ಕಂಥ ಜನ, ನಿಜವಾದ ಅಂಬೇಡ್ಕರ್ ಕಾಂಚೀರಾಮವಾದಿಗಳು, ಬುದ್ಧನವಾದಿಗಳು ನಮ್ಮ ಜೊತೆಯಲ್ಲಿ ಬರಬೇಕು ಅಂತೇಳಿ ಮುಂದಿನ ದಿನದಲ್ಲಿ ನಾವು ಚಳವಳಿಯನ್ನು ಗಟ್ಟಿ ಕಟ್ತೀವಿ ಅಂತೇಳಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಂಥ ಇಷ್ಟು ವರ್ಷಗಳ ಕಾಲ ಇದ್ದಂಥ ಎಲ್ಲ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರಿಗೂ, ಲೀಡ್ರುಗಳಿಗೂ, ನಮ್ಮ ಸಹಕಾರ ಮಾಡ್ತಾ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಚೀರಾಮ್, ಜೈ ಪ್ರೊಫೆಸರ್ ಕೃಷ್ಣಪ್ಪ.